ಎಲ್ಲ ನನ್ನ ಪ್ರಿಯ ಸಹೋದರಿ ಶಾಲೋಮ್, ಈ ವರ್ಷ ಶಾಲೋಮ್ ಆಗಿ ಇರಲಿ ಎಂಬುದಾಗಿ ನನ್ನ ಹಾರೈಕೆ. ಎಷ್ಟು ಆಸಕ್ತಿಯಿಂದ ಇಲ್ಲಿ ನನ್ನ ಸಹೋದರರು ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಈ ವರ್ಷವೆಲ್ಲ ನಿಮಗೆ ಶುಭವಾಗಲಿ ಎಂಬುದಾಗಿ ನಾನು ಕೋರಿದರೆ ಖಂಡಿತವಾಗಿ ಶುಭವಾಗಬೇಕನ್ನತಕ್ಕಂಥ ನನ್ನ ಉದ್ದೇಶ. ಅದಕ್ಕಾಗಿ ಅನೇಕ ಜನರು ಈ ವರ್ಷವೆಲ್ಲ ನಿಮಗೆ ಶುಭವಾಗಲಿ, ಅದಕ್ಕಾಗಿ ಇಲ್ಲಿ ಸಮಯದ ಕುರಿತು ಅದ್ಭುತವಾದಂಥ ಉಲ್ಲೇಖನ, ಭೂಮಿಯಲ್ಲೇ ಅತ್ಯಂತ ದೊಡ್ಡ ಜ್ಞಾನಿಯಾಗಿರ್ತಕ್ಕಂಥ ಸಲ್ಮೋನ್ ಮಹಾರಾಜನು ಬರೆದಿರತಕ್ಕಂಥ ಈ ಸತ್ಯವನ್ನು ಸ್ವಲ್ಪ ನಾವು ನಿಕಟವಾಗಿ, ಸ್ವಲ್ಪ ಕುಲಂಕುಷವಾಗಿ ಅದನ್ನು ನಾವು ತಿಳಿದುಕೊಳ್ಳೋಣ, ಅರ್ಥಕೊಳ್ಳೋಣ ಎಂಬ ಹಾರೈಕೆಯಿಂದ ನಿಮ್ಮ ಹತ್ರ ನಾನು ಬಂದಿದ್ದೇನೆ. ಇವತ್ತು ನೋಡ್ರಿ, ಪ್ರತಿಯೊಂದು ಓದ್ತಿರ ಮಾತ್ರ ಪ್ರಸಂಗಿ ಪುಸ್ತಕ 3:1 3:1 ಆಕಾಶದ ಕೆಳಗೆ ಮನುಷ್ಯನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ, ನೆನ್ಪಿಟ್ಕೊಳ್ರಿ, ಮನುಷ್ಯನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾಲವಿದೆ, ಪ್ರತಿಯೊಂದು ಉದ್ದೇಶಕ್ಕೂ ಒಂದು ಸಮಯವಿದೆ. ಹುಟ್ಟುವುದಕ್ಕೆ ಒಂದು ಸಮಯ, ಸಾಯುವುದಕ್ಕೆ ಮತ್ತೊಂದು ಸಮಯ, ನೆಡುವುದಕ್ಕೆ ಒಂದು ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವುದಕ್ಕೆ ಒಂದು ಸಮಯ, ಕೊಲ್ಲುವುದಕ್ಕೆ ಒಂದು ಸಮಯ, ಗುಣಪಡಿಸುವುದಕ್ಕೆ ಒಂದು ಸಮಯ, ಕೆಡವಿ ಬಿಡುವುದಕ್ಕೆ ಒಂದು ಸಮಯ, ಕಟ್ಟು. ಅಷ್ಟೇ ಸಾಕು, ಥ್ಯಾಂಕ್ ಯು. ನಾನು ಏನು ಹೇಳ್ತಾನೆ, ಮತ್ತೊಮ್ಮೆ ಮೊದಲನೇ ವಚನನು, ಆಕಾಶದ ಕೆಳಗೆ, ಮೊದಲನೇ ವಚನನು, ಆಕಾಶದ ಕೆಳಗೆ ಮನುಷ್ಯನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾಲವಿದೆ. ಪ್ರತಿಯೊಂದು ಉದ್ದೇಶಕ್ಕೂ ಒಂದು ಸಮಯವೂ ಇದೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ಒಳ್ಳೆಯವನು. ಯಾಕೆ ಇದನ್ನು ಹೀಗೆ ಹೇಳಿದಾನೆ? ಇಲ್ಲಿ ನೋಡ್ರಿ, ಎಷ್ಟು ಸುಂದರವಾಗಿ ಇಲ್ಲಿ ಉಲ್ಲೇಖನ ಮಾಡಲಾಗಿದೆ. ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾಲವಿದೆ, ಪ್ರತಿಯೊಂದು ಮತ್ತು ಕೆಲಸಕ್ಕ ಏನಿದೆ, ಪ್ರತಿಯೊಂದು ಉದ್ದೇಶಕ್ಕೂ ಒಂದು ಸಮಯ ಮತ್ತು ಕಾಲ, ಎರಡೂ ಇದೆ ನೋಡ್ರಿ. ಇಲ್ಲಿ ಇದಕ್ಕೆ ಇಂಗ್ಲಿಷ್ನಲ್ಲಿ ಸೀಸನ್ ಎಂಬುದಾಗಿ ಹೇಳ್ತೇವೆ ನಾವು. ಇದು ಯಾಕೆ ಇಲ್ಲಿ ಬರಲ್ಪಟ್ಟಿದೆ ಈ ಮಾತು ಅಂಥೇಳಿ ನಾವು ಬಹಳ ಸಾರಿ ವಿಧವಾದಂಥ ಸಂಗತಿಗಳಿಂದ ಉಲ್ಲೇಖನ ಮಾಡಿ ನೋಡಿರ್ತೇವೆ. ಗಂಭೀರವಾಗಿ ಹೇಳ್ತಿರಲ್ವ್ಯ? ಅದರ ನಿಮಿತ್ತ ಕೆಲವು ಸಾರಿ ನಾವು ಇದನ್ನು ತಿಳ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಾವು ಈಗ ದೇವರ ವಾಕ್ಯದಲ್ಲಿರ್ತಕ್ಕಂಥ ಸತ್ಯವನ್ನು, ಇದನ್ನು ಇಲ್ಲಿ ಯಾಕೆ ಬರೆದಿದೆ, ಏನು ವಿಷಯ ಇಲ್ಲಿ ಬರಲಿಕ್ಕೆ, ಪ್ರತಿಯೊಂದು ಕಾರ್ಯಕ್ಕೂ ದೇರ್ ಈಸ್ ಅ ಸೀಸನ್, ಅ ಟೈಮ್ ಫಾರ್ ಎವ್ರಿ ಅಂಡರ್ ಹೆವನ್, ಫಾರ್ ಎವ್ರಿ ಪರ್ಪಸ್ ಅಂಡರ್ ಹೆವನ್. ಪ್ರತಿಯೊಂದು ಕಾರ್ಯಕ್ಕೂ, ಪ್ರತಿಯೊಂದು ಉದ್ದೇಶಕ್ಕೂ ಸಮಯವೂ ಕಾಲವು ಉದ್ದೇಶಿಸಲ್ಪಟ್ಟಿದೆ ಇದೆ ಎಂಬುದಾಗಿ ಹೇಳ್ತಾರೆ. ಅದರ ನಂತರ ಕೆಳಗೆ ಬರೆದಿರ್ತಕ್ಕಂಥ ನೋಡಿದ್ರೆ ಬಹಳ ಆಶ್ಚರ್ಯ ಆಗ್ತದೆ. ಏನಂತೇಳಿ ನೋಡಿ, ನಾವು ಓದ್ತಾ ಇರ್ತೇನೆ, ನೀವು ಗಮನಿಸ್ತೀರಿ. ನೀವು ನನಗೆ ಓದುವುದ್ರಾಗ ನನಗೆ ಕಷ್ಟ ಆಗಿದ್ರೆ ನೀವು ನನಗೆ ಸ್ವಲ್ಪ ಸಹಾಯ ಮಾಡ್ತೀರಿ. ನನ್ನ ಎಲ್ಲ ಪ್ರಿಯ ಸಹೋದರರು, ಜನ್ಮ ಕೊಡೋದಕ್ಕೂ ಒಂದು ಸಮಯ ಇದೆ, ಮರಣಿಸೋದಕ್ಕೊಂದು ಸಮಯ ಇದೆ. ಹಲ್ಲೆಲೂಯಾ. ನೆಡೋದಕ್ಕೊಂದು ಸಮಯ, ನೆಟ್ಟಿದ್ದನ್ನು ಕೀಳೋದಕ್ಕೊಂದು ಸಮಯ, ಕೊಲೆ ಮಾಡೋದಕ್ಕೊಂದು ಸಮಯ, ಕೊಲ್ಲುವುದಕ್ಕೂ ಸಮಯ, ಗುಣಪಡಿಸುವುದಕ್ಕೊಂದು ಸಮಯ, ಮುರಿದು ಹಾಕಲ್ಪಡಲಿಕ್ಕೆ ಒಂದು ಸಮಯ, ತಿರುಗಿ ಪುನಃ ಕಟ್ಟಿ ಬಿಸಲಿಕ್ಕೆ ಒಂದು ಸಮಯ, ಮನುಷ್ಯನು ಅಳುವುದಕ್ಕೆ ಒಂದು ಸಮಯ, ನಗುವುದಕ್ಕೆ ಒಂದು ಸಮಯ, ದುಃಖ ಪಡೋದಕ್ಕೆ ಒಂದು ಸಮಯ, ನಾಟ್ಯ ಮಾಡೋದಕ್ಕೆ ಮತ್ತೊಂದು ಸಮಯ. ನೋಡ್ರಿ, ಸಮಯ ಎಂಬುದಾಗಿ ಹೇಳಿದೆ. ಎಲ್ಲ ಟೈಮ್ ಅಂತ ಹೇಳ್ತಾರೆ, ಲಕ್ಷ ಉಟ್ಕೊಳ್ತೀರಿ. ಅದಕ್ಕಾಗಿ ಈ ಸಮಯಗಳು ಕಲ್ಲುಗಳನ್ನು ತೂರಾಡೋದಕ್ಕೂ ಸಮಯ, ಮತ್ತು ತಿರುಗಿ ಸಂಗ್ರಹಿಸೋದಕ್ಕೊಂದು ಸಮಯ, ಅಪ್ಪಿಕೊಳ್ಳೋದಕ್ಕೊಂದು ಸಮಯ, ಅಪ್ಪಿಕೊಂಡಿದ್ದನ್ನು ತಿರಸ್ಕರಿಸೋದಕ್ಕೊಂದು ಸಮಯ, ಮತ್ತು ಪಡ್ಕೊಳ್ಳೋದಕ್ಕೊಂದು ಸಮಯ, ಕಳ್ಕೊಳ್ಳೋದಕ್ಕೂ ನಷ್ಟಪಡೋದಕ್ಕೂ ಒಂದು ಸಮಯ, ಕಾಪಾಡಿಕೊಳ್ಳೋದೊಂದು ಸಮಯ, ಮತ್ತು ಕಾಪಾಡಿಕೊಂಡಿದ್ದನ್ನು ತೆಗೆದು ಒಗೆಯಲ್ಪಡೋದಕ್ಕೂ ಒಂದು ಸಮಯ, ಹರಿಯಲ್ಪಡ್ಲಿಕ್ಕೆ ಒಂದು ಸಮಯ, ಹರಿದಿದ್ದನ್ನು ತಿರುಗಿ ಹೊಲಿಯಲ್ಪಡ್ಲಿಕ್ಕೆ ಒಂದು ಸಮಯ. ತದನಂತರ ಪ್ರೀತಿಸೋದಕ್ಕೆ, ಲಕ್ಷ ಇಟ್ಕೊಳ್ತೀರಿ ಭಾಳ ಜಾಗ, ಪ್ರೀತಿಸೋದಕ್ಕೊಂದು ಸಮಯ, ದೈವ ಪ್ರೀತಿ, ದ್ವೇಷಿಸೋದಕ್ಕೂ ಒಂದು ಸಮಯ. ಹಲ್ಲೆಲೂಯಾ. ಯುದ್ಧ ಮಾಡೋದಕ್ಕೊಂದು ಸಮಯ, ಯುದ್ಧದಲ್ಲಿ ಸಮಾಧಾನ ತರೋದಕ್ಕೂ ಒಂದು ಸಮಯ,
ಇದೆಲ್ಲ ಒಂದೊಂದಾಗಿ ಉಲ್ಲೇಖನ ಮಾಡಿ ಆಮೇಲೆ ಇದಾದ ನಂತರ ಎಷ್ಟು ಇಂಟ್ರೆಸ್ಟಿಂಗ್ ಇದೆ, ದ ಗಾಡ್ ಗಿವನ್ ಟಾಸ್ಕ್, ದೇವರು ಕೊಟ್ಟಿರ್ತಕ್ಕಂಥ ಕಾರ್ಯ. ತದನಂತರ ಬರ್ತದೆ ವಾಟ್ ಪ್ರಾಫಿಟ್ ಹ್ಯಾಸ್ ದ ವರ್ಕ್ ಫ್ರಮ್ 8:9 ಲಕ್ಷ ಕೊಟ್ಟು ಕೇಳ್ತಾರೆ. ದುಡಿಯೋನಿಗೆ ಅವನ ಶ್ರಮೆ, ಅವನ ಕಷ್ಟಾರ್ಜಿತವದಿಂದ ಅವನಿಗೆ ಏನು ಲಾಭ? ನರಜನ್ಮರ ಕರ್ತವ್ಯವೆಂದು ದೇವರು ನೇಮಿಸಿರುವ ಪ್ರಯಾಸವನ್ನು ನಾನು ನೋಡಿದ್ದೇನೆ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಸುಂದರವಾಗಿ ಅಂದವಾಗಿ ನೇಮಿಸಿದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ನಿತ್ಯ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಅತ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಅಷ್ಟೇ ಸಾಕು. ಥ್ಯಾಂಕ್ ಯು. ನೋಡ್ಕೊಂಡು ಬರ್ರಿ. ನೋಡಿ, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಿಯ, ಹಾಲೆಲುಯ್ಯ. ಅಷ್ಟು ಹುಷಾರದಿ ನಾವು ಅಲ್ಲ, ಹೊರಗಿಂದ ಏನಾರು ವಾಸನೆ ಬಂದಿರ್ಬೋದು. ಓಕೆ, ಕರೆಕ್ಟ್, ಗುಡ್ ಗುಡ್, ವೆರಿ ಗುಡ್. ಅಲರ್ಟ್ ಆಗಿರ್ಬೇಕು. ಭಾಳ ಸಂತೋಷ. ಎಲ್ಲ ಕೆಲಸ ಮಾಡ್ತಿರೋವಾಗಲೂ ಒಂದು ಪಕ್ಕದಲ್ಲಿ ಅಲರ್ಟ್ ಆಗಿರ್ಬೇಕು. ಹೌದು, ಎಷ್ಟೋ ನಾನು ನಂಬ್ತೇನೆ ಇಲ್ಲೇ ಬಂದಿರತಕ್ಕಂಥವ್ರು ಎಲ್ಲರೂ ಬಹಳ ಜ್ಞಾನವಂತರು, ತಿಳುವಳಿಕೆ ಉಳ್ಳವರು, ತಿಳಿಸಿ ಹೇಳಿದ ಕೂಡಲೇ ಬುದ್ಧಿವಂತರು ಎಂಬುದಾಗಿ ನಾನು ನಂಬ್ತೇನೆ. ಹಲ್ಲೆಲೂಯಾ. ಬುದ್ಧಿವಂತರು, ತಿಳುವಳಿಕೆ ಉಳ್ಳವರು ಮತ್ತು ಜ್ಞಾನವಂತರನ್ನ ಯಾರು ಅಂತಾರೆ? ದೊಡ್ಡ ದೊಡ್ಡ ಆವಿಷ್ಕಾರ ಮಾಡಿದವರು ಜ್ಞಾನವಂತರ ಅಂತ ಹೇಳ್ತಾರೆ. ಹೌದು, ಪರವಾಗಿಲ್ಲ, ಅವ್ರನ್ನು ಜ್ಞಾನವಂತರ. ದೊಡ್ಡ ದೊಡ್ಡ ಆವಿಷ್ಕಾರ ಮಾಡಿದವ್ರಿಗೆ ಬೈಬಲ್ ಜ್ಞಾನವಂತರು ಅವ್ರನ್ನ ಯಾರನ್ನಂತದೆ? ಯಾರು ಕೆಟ್ಟದನ್ನು ಮಾಡದೆ, ಕೇಡನ್ನು ಮಾಡದೆ, ಅಪರಾಧವನ್ನು, ದ್ರೋಹಗಳನ್ನು, ವಂಚನೆಗಳನ್ನು ಮಾಡದೆ, ಒಳ್ಳೆಯದನ್ನು, ಪ್ರಾಮಾಣಿಕತ್ವವನ್ನು, ನಿಯಮಗಳನ್ನು ಪಾಲನೆ ಮಾಡಿ ಶುಭವನ್ನು, ಎಲ್ಲರಿಗೆ ಕ್ಷೇಮವಾದದ್ದನ್ನು ಮಾಡುವವನೇ ಜ್ಞಾನವಂತನು ಅನ್ನೋದು ನನ್ನ ಕರ್ತನ ವಾಕ್ಯದ ಡೆಫಿನೇಷನ್ ಇದೆ. ನಾವು ಹೇಳ್ತೇವೆ, ಅವ ಏನಾರ ಪತನ ಆಗಿಬಿಟ್ರೆ, ಯಾವುದೋ ಒಂದು ಕೆಲಸ ಬಿಸ್ನೆಸ್ ಮಾಡಿ ಪತನ ಆಗಿಬಿಟ್ರೆ, ಯಾರೇ ಅಕ್ಕಲೇಕೇನೇನು ಅಂತ ಹೇಳ್ತೀವಿ. ಅರ್ಥ ಏನು ಅಂದರೆ ಅವನು ಮೂರ್ಖತನದಿಂದ ಅವನೇನಾಗಿದ್ದಾನೆ? ಪತನವಾಗಿದ್ದಾನೆ, ಸಹಜವಾಗಿ. ಅದಕ್ಕಾಗಿ ಇಲ್ಲಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ಇವತ್ತು ನಿಮ್ಮ ಜೀವನದ ಎಲ್ಲ ದಿನಗಳಲ್ಲಿ ಸುಖ, ಶಾಂತಿ, ಹರ್ಷ ಬರಲಿ ಎಂಬ ನನ್ನ ಹಾರೈಕೆ. ಮತ್ತು ಓದ್ತೇನೆ, ದಯಮಾಡಿ ಕೇಳಿಸ್ಕೊಡ್ತೀರಿ. ಈ ಬೈಬಲ್ ಅಧ್ಯಯನದಲ್ಲಿ ಇಲ್ಲಿ 10ನೇ ವಚನದಿಂದ ಓದ್ಕೊಂಡು ಬಂದಿದ್ದೀವಿ. 10ನೇ ವಚನ ಅಲ್ಲ, ಎಷ್ಟು ವಚನಮ್ಮ? 10ರಿಂದ ಬಂದ್ರೆ ಮತ್ತೊಂದು ಆವೃತ್ತಿ. ಐ ಹ್ಯಾವ್ ಸೀನ್ ದ ಗಾಡ್ ಗಿವನ್ ಟಾಸ್ಕ್ ವಿತ್ ವಿಚ್ ದ ಸನ್ಸ್ ಆಫ್ ದ ಮ್ಯಾನ್ ಆರ್ ಆಕ್ಯುಪೈಡ್. ದೇವರು ಕೊಟ್ಟಿರತಕ್ಕಂಥ ಉದ್ಯೋಗ, ಕೆಲಸದಲ್ಲಿ ಮನುಷ್ಯನು ಅದರಲ್ಲಿ ಕಾರ್ಯನಿರತವಾಗಿ ಅದನ್ನು ಕೆಲಸವನ್ನು ಮಾಡ್ತಾ ಇದ್ದಾನೆ. ಮುಂದೆ, ನರಜನ್ಮರವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಕೆಲಸವನ್ನು, ಉದ್ಯೋಗವನ್ನು, ಜಾಬ್ ಅನ್ನ ಅಲ್ಲ, ಕೆಲಸವನ್ನು ನಾನು ನೋಡಿದ್ದೇನೆ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ, ಒಂದೊಂದು ಪ್ರತಿಯೊಂದು ಕಾರ್ಯಗಳನ್ನು, ವಸ್ತುಗಳನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿಟ್ಟಿದ್ದಾನೆ. ಇದಲ್ಲದೆ ಮನುಷ್ಯನ ಹೃದಯದಲ್ಲಿ ನಿತ್ಯ ಕಾಲ, ಲಿಸನ್ ಕೇರ್ಫುಲಿ, ಬಹಳ ಜಾಗ್ರತೆ. ಹಲೋ, ಮನುಷ್ಯನ ಹೃದಯದಲ್ಲಿ ನಿತ್ಯ ಕಾಲದ, ಹಲೋ, ಈ ನಿತ್ಯ ಕಾಲದ ಯೋಚನೆ ನಿನ್ನಲ್ಲಿ ಏನಿದೆ ಕಾರ್ಯಕ್ರಮ. ಮನುಷ್ಯನ ಹೃದಯದಲ್ಲಿ ನಿತ್ಯ ಕಾಲದ ಯೋಚನೆಯನ್ನು, ಇನ್ನೊಂದರಲ್ಲಿ ಅದ್ಭುತವಾದಂಥ ಜ್ಞಾನವನ್ನು, ಅದು ಕಾಂಜಿಪಿಂಜಿ ಜ್ಞಾನ ಅಲ್ಲ, ನಿತ್ಯವಾದಂಥ ಜ್ಞಾನವನ್ನು. ಓದವ ಅದು ಎಲ್ಲಿದೆ? 11 ಓದು, ಇಲ್ಲಿರ್ಬೇಕವ ನೀ. ಹೌದು, ಗೊತ್ತೈತಿ. ಪ್ರತಿಯೊಂದು ತನ್ನ ಸಮಯದಲ್ಲಿ ದೇವರು ತನ್ನ ಕಾರ್ಯಗಳನ್ನೆಲ್ಲ ಸುಂದರವಾಗಿ ಮಾಡಿದಾನೆ. ಎಲ್ಲರೂ ಸುಂದರ ಹಿಂದೈತಿ, ಎಲ್ಲರ ಜನ. ಆದಿಯಿಂದ ಅಂತ್ಯವರೆಗೂ ದೇವರು ನಡೆಸುವ ಕೆಲಸಗಳು
ಯಾವ ಮನುಷ್ಯನು ಗ್ರಹಿಸದಂತೆ ಆತನು ಜ್ಞಾನವನ್ನು, ನಿತ್ಯತ್ವವನ್ನು ಆ ಮನುಷ್ಯನ ಹೃದಯದಲ್ಲಿ ಇಟ್ಟಿದ. ತೆಲುಗಿನಲ್ಲಿ ಚೆನ್ನಾಗಿದೆ, ದೇವರು ಅವನ ಹೃದಯದಲ್ಲಿ ನಿತ್ಯತ್ವದ ಜ್ಞಾನವನ್ನು ಇಟ್ಟಿದ್ದಾನಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಜನ ಜ್ಞಾನಿಗಳು ಇಲ್ಲಿದ್ದೀರಿ? ಹಲ್ಲೆಲೂಯ. ಸ್ವಲ್ಪ ಲಕ್ಷ್ಯ ಕೊಡ್ತೀರಿ ಜ್ಞಾನಿಗಳು. ಹಲ್ಲೆಲೂಯ. ಎಷ್ಟು ಸಂತೋಷ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದೆ ನನ್ನ ಪ್ರಿಯ ಸಹೋದರಿ. ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಮಾತ್ರ ಖಚಿತ. ಈಗ ಇದನ್ನು ನಾವು ನೋಡಿದೆ, ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಬಹಳ ಇಂಟ್ರೆಸ್ಟಿಂಗ್ ಇದೆ ಸಿಸ್ಟರ್. ಒಬ್ಬನು ಸಂತೋಷಿಸಿ ಲಕ್ಷ್ಯ ಕೇಳ್ತೀರಿ. ದೇವರ ಚಿತ್ತ, ದೇವರ ಸಂಕಲ್ಪ ಏನಿದೆ ನೋಡ್ರಿ. ಒಬ್ಬನು ಜೀವನದಲ್ಲಿ ಎಂಜಾಯ್ ಮಾಡಿ, ದೇವರ ಚಿತ್ತ ನೋಡ್ರಿ ಏನಿದೆ, ಒಬ್ಬನು ಜೀವನದಲ್ಲಿ ಸಂತೋಷಿಸಿ ಹರ್ಷಿಸಿ ತನ್ನ ಜೀವಮಾನ ಕಾಲವೆಲ್ಲ, ಅಂದ್ರೆ ಅರ್ಥ ಆಯ್ತು, ವರ್ಷದ ಮೊದಲನೇ ದಿನ ಮಾತ್ರ ಅಲ್ಲ, ತನ್ನ ಜೀವಮಾನ ಕಾಲವೆಲ್ಲ ಕೆಟ್ಟದಲ್ಲ, ಕೇಡಲ್ಲ, ಅಪರಾಧವಲ್ಲ, ಒಳ್ಳೆಯದನ್ನೇ ಮಾಡುವುದೇ ಹೊರತು ಬೇರೆ ಯಾವುದರಲ್ಲಿ ಯಾವ ಮೇಲೂ ಇಲ್ಲ ಎಂದು ನಾನು ಬಲ್ಲೆನು. ಐ ನೋ ದಟ್ ನಥಿಂಗ್ ಈಸ್ ಗುಡ್ ಇನ್ ಎನಿಥಿಂಗ್ ಎಕ್ಸೆಪ್ಟ್ ಮ್ಯಾನ್ ಶುಡ್ ಡೂ ಗುಡ್ 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 ಅಂಡ್ ರೈಟ್. ಮುಂದೆ ಹೋದ್ರಮ್ಮ, ಮನೆಗೆ ಹೋಗುನು. ಮತ್ತು ಪ್ರತಿಯೊಬ್ಬನು ತಿಂದು ಸಂಭ್ರಮಿಸಿ ಆತನು ತೆಗೆದುಕೊಂಡು, ಮುಂದೆ ತಿಂದು ಕುಡಿದು, ಒಳ್ಳೆ ತಿಂಡಿಗಳು ಬ್ರದರ್. ಕುಡಿದಂದ್ರೆ ಕುಡಿತನ ಚಟಲ್ಲ, ತಿಂದು ಕುಡಿದು ಹಾಲು, ಜೇನು ಮತ್ತು ಏನ್ರಿ, ಹಾಲು ಜೇನು ಮತ್ತು ಸ್ವೀಟ್, ಸ್ವೀಟ್ ನೆನ್ಪು ಮಾಡಿಲ್ಲ, ಸ್ವೀಟು ಮತ್ತು ಹಾಗೆ ಪ್ರತಿಯೊಬ್ಬ ಮನುಷ್ಯನು ತಿಂದು ಕುಡಿದು ತನ್ನ ಎಲ್ಲಾ ಕಷ್ಟಾರ್ಜಿತ, ಅಂದ್ರೆ ತನ್ನ ಎಲ್ಲಾ ಪ್ರಯಾಸದಲ್ಲಿ, ಪ್ರಯಾಸ ಅಂದ್ರೆ ಅರ್ಥ ಆಯ್ತಾ, ಅವನು ಮಾಡಿರುವ ಕೆಲಸದ ಮೇಲನ್ನು ಅನುಭವಿಸುವುದು ದೇವರ ವರವೇ. ಏನದು? ದ ಗಿಫ್ಟ್ ಆಫ್ ದ ಗಾಡ್ ಎಂಬುದಾಗಿ ಹೇಳ್ತಾರೆ. ಐ ಲವ್ ದಿಸ್ ವರ್ಡ್ ಮೈ ಡಿಯರ್. ಪ್ರೈಸ್ ಲಾರ್ಡ್ ಜೀಸಸ್. ಮುಂದೆ ಓದ್ತಿರಮ್ಮ. ದೇವರು ಮಾಡುವ ಯಾವುದೇ ಆದರೂ, ಲಿಸನ್ ಕೇರ್ಫುಲಿ, ಮನುಷ್ಯನ ವಿಚಾರಗಳು, ಮನುಷ್ಯನ ಕುತಂತ್ರಗಳು, ತಂತ್ರೋಪಾಯಗಳು ಶಾಶ್ವತವಾದದಲ್ಲ. ಆದರೆ ದೇವರು ಮಾಡುವ ವಿಚಾರಗಳು, ಯೋಜನೆಗಳು, ಪ್ಲಾನ್ಸ್ಗಳು, ಚಿತ್ತಗಳು ಅವು ಶಾಶ್ವತವಾದವು. ಶಾಶ್ವತವಾಗಿರುವುದು ಎಂದು ನಾನು ಬಲ್ಲೆನು. ಅದಕ್ಕೆ ಯಾವುದನ್ನು ಸೇರಿಸಬಾರದು, ಇಲ್ಲವೇ ಅದರಿಂದ ಯಾವುದನ್ನು ತೆಗೆಯಬಾರದು. ಮನುಷ್ಯರು ಆತನ ಎದುರಿನಲ್ಲಿ ಭಯಭಕ್ತಿಯಿಂದ ಇರಬೇಕೆಂದು ದೇವರು ಅದನ್ನು ಮಾಡುತ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಕಂಪ್ಲೀಟ್ ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 1ರಿಂದ ನಾವು ಈಗ ಓದಿದ್ದೇವೆ 14ವರೆಗೆ. ಇದು ಯಾಕೆ ಸಮಯದ ಬಗ್ಗೆ ಮಾತಾಡ್ತಂದ್ರೆ, ನಿಮ್ಮ ಸಮಯ ನೋಡ್ರಿ, ನೋಡ್ರಿ ದೇವರ ಚಿತ್ತ ಏನಿದೆ ನೋಡ್ರಿ, ಬಹಳ ರಾಂಗ್. ನಮ್ಮ ಉಪದೇಶಗಳಿಂದ ಬಹಳ ಜಾಗ್ರತೆ ಆಗಿರ್ಬೇಕ್ರಿ. ಎಷ್ಟು ಜನ ಅರ್ಥ ಆಗ್ತದೆ? ದೇವರು ನೋಡ್ರಿ ನಿಮ್ಮ ಜೀವಮಾನವೆಲ್ಲ ಎಲ್ಲ ಒಳ್ಳೆಯದನ್ನು ಮಾಡುತ್ತಾ ಹರ್ಷ ಆನಂದ ಸುಖದಿಂದಿರುವುದು ದೇವರ ಚಿತ್ತ ಇದೆ. ಇಲ್ಲೇ ಬೈಬಲಲ್ಲಿ ಓದ್ಕೊಂಡು ನಮ್ಮ ಜನ ಮಿಸ್ಅಂಡರ್ಸ್ಟ್ಯಾಂಡ್. ನಮ್ಮ ಇದರಲ್ಲಿ ಮತ್ತು ವಿಶೇಷವಾಗಿ ಕೆಲವು ಜನರಿದ್ದಾರೆ, ಅದರಲ್ಲಿ ಕೆಲವು ಜನರಿದ್ದಾರೆ ಏನಂತ ಹೇಳ್ಕೊಂಡು ಅವರು ಪಾಪ ನನಗೆ ಕಲ್ಪನೆ ಮಾಡ್ಲಿಕ್ಕೂ ಆಗಲ್ಲ ಅಂತಹ ಒಂದು ಜ್ಞಾನ ಬುದ್ಧಿ ವಿವೇಕ ಅವರಿಗಿದೆ. ಎದ್ರಲ್ಲಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾದ್ರೆ ಏನು ಜ್ಞಾನ ಬುದ್ಧಿ ವಿವೇಕ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಮಾಡಾಕತ್ತಿ ಅಂತ ಕೇಳಿದ್ದು ಗುರು. ನಾ ಏನ್ ಮಾಡಾಕತ್ತೀನಿ ಅಂತ ಕೇಳಿದ್ರಂತ ಗುರು. ನಾ ಏನ್ ಮಾಡಾಕತ್ತೀನಿ, ನಾನು ಮೆಸೇಜ್ ನೋಡಕತ್ತೀನಿ, ನಾನು ಆಫ್ ಮಾಡಾಕತ್ತೀನಿ ಅಂತ ಹೇಳ್ತಾರೆ ಕೆಲವು ಜನ. ಕೆಲಸ ಮಾಡ್ತಿರುವಾಗ ಏನೋ ಪಾಪ ತೆಗೆದಿಟ್ಟಿರ್ತೀನಿ, ಎಲ್ಲೋ ತೆಗೆದಿಟ್ಟಿರ್ ಪಟಕ್ಕ. ಅದು ಎಲ್ಲಿಟ್ಟಿದೀಯ ಅಂತ ಕೇಳಿದ್ರೆ, ನಾ ತಗೊಂಡು ಇದೇನ ಅದು ಕಳು ಮಾಡ್ದಂಗೆ ಕೇಳ್ತಿಯಲ್ಲ ನೀ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಏನ್ ನೋಡ್ರಿ ಎಂಥ ಅದ್ಭುತ. ಅಂದ್ರೆ ಇವ್ರಿಗೇನು
ಪಾಪ ಸುಮ್ಮನೆ ಪ್ರಶ್ನೆಗಳು. ಇಲ್ಲ ಇದು ಇಲ್ಲಿತ್ತು, ಎಲ್ಲಿಟ್ಟಿದ್ದು ನನಗೆ ನೆನಪಿಲ್ಲ, ಆದರೆ ಇಲ್ಲಿ ಇಟ್ಟಿದ್ದೀರಿ ಅಂತ ಹೇಳಿದ್ರೆ ಹೋತಲ್ರಿ, ಅದನ್ನು ಬೆಳೆಸ್ಕೋತ ಮತ್ತೆ ಅದೆಲ್ಲ ಮತ್ತೆ ಇನ್ನೊಂದು ಬೆಳೆಸ್ಕೊಡು. ಪಾಪ ಅವನು ಅಲ್ಲಿಂದ ಕೈಯಿಂದ ಏನಾರೇ ಲಟ್ಟಣಿಗೆ ಅಥವಾ ತಮಿಗೆ ಅಥವಾ ಏನಾರು ತೆಗೆದು ಒಗೆಯೋ ತನಕ ಇವ್ರು ಬಾಯಿ ಬಂದಾಗ ಟಮಾಲ್ ಅಂದ್ಮೇಲೆ ಸೈಲೆಂಟ್ ಆಗ್ತಾರೆ. ಆಮೇಲೆ ಕಣ್ಣೀರಿಡ್ತಾರೆ, ಫೋನ್ ಮಾಡ್ತಾರೆ ತವರಿಗೆ, ಯಾಕಂದ್ರೆ ಬಾಯಿಂದ. ಸೊ ಅದ ಕಾರಣ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಕಿರ್ಬೇಕು. ಇಲ್ಲಿ ನೋಡ್ರಿ, ಇದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ವಿ ನಾವು. ಯಾಕಂದ್ರೆ ಇದೇ ಪುಸ್ತಕದಲ್ಲಿದೆ, ಮನುಷ್ಯನು ಮಾಡುವ ಎಲ್ಲಾ ಪ್ರಯಾಸಕ್ಕೆ ವ್ಯರ್ಥ ವ್ಯರ್ಥ ವ್ಯರ್ಥ. ಯಾವ ಪ್ರಯಾಸಗಳಂತ ಬರೆಯಲ್ಪಟ್ಟಿದೆ ಅಲ್ಲಿ? ಮನುಷ್ಯನು ಮಾಡುವ ಎಲ್ಲಾ ಪ್ರಯಾಸಗಳು ವ್ಯರ್ಥ, ಅದಕ್ಕೆ ಏನ್ ಮಾಡಲೇಬೇಕಿಲ್ಲ, ಏನು ಉಪಯೋಗ ಅಂತ ಹೇಳ್ತಾರೆ. ನೋ ನೋ ನೋ, ಇಲ್ಲಿದೆ ಅವನ ಪ್ರಯಾಸ ಯಾವುದು ವ್ಯರ್ಥ, ಯಾವುದು ಅರ್ಥ ಅನ್ನೋದು. ಅದಕ್ಕೆ ಈಗ ಮೊದಲನೇ ವಚನದಿಂದ ಅಧ್ಯಯನ ಮಾಡ್ತಾ ಇದ್ದೇವೆ ನಾವು. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಜನ ಸುಳ್ಳು ಮಾತಾಡೋದು ಬಿಟ್ಟಿದ್ರಿ? ವೆರಿ ಗುಡ್, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಾರ, ಧೈರ್ಯದಿಂದ ಎಬ್ಬಿಸ್ಬೇಕು. ಯಾಕಂದ್ರೆ ನೀತಿವಂತನ ಸಿಂಹದಾಗೆ ಧೈರ್ಯವಾಗಿರ್ತಾನೆ. ದೇವರು ನಮ್ಮನ್ನು ಪಾಪದಿಂದ ಶುದ್ಧಿ ಮಾಡಿದ್ದು ಸುಮ್ಮನೆ ಅಲ್ರಿ. ನಾವು ನೀತಿವಂತರಾಗಿದ್ದು ಪ್ರತಿಯೊಂದು ವಿಷಯದಲ್ಲಿ ನಿನಗೆಲ್ಲಾ ನಷ್ಟವಾಯ್ತು ಅಂತ ತಿಳ್ಕೋ, ನೀತಿವಂತನು ಹೆದರುವುದಿಲ್ಲ. ಅವನು ಎಲ್ಲ ಹೋದ್ರೂ ಕೂಡ ಕರ್ತನೇ ನೀನು ನನ್ನ ನೀತಿವಂತನಾಗಿ ಮಾಡಿದಿ, ನಾನು ಯಾವ ತಪ್ಪು ಮಾಡಿಲ್ಲ, ನನಗೆ ಒಳ್ಳೇದೇ ಆಗ್ತದೆ ಅನ್ನೋ ನಂಬಿಕೆ ಅವನಿಗಿರ್ತದೆ. ಪಾಪ ಮಾಡಿದವನಿಗೆ ಒಳ್ಳೇದಾಗ್ತದೆ ಅನ್ನೋ ನಂಬಿಕೆ ಇರೋದಿಲ್ಲ, ಮತ್ತು ಭಯ ಇರ್ತದೆ ಯಾವಾಗ ನೋಡಿದ್ರೆ ಅವನಿಗೆ. ಅದಕ್ಕೆ ನಮ್ಮನ್ನು ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ಶುದ್ಧೀಕರಿಸಿ ರಕ್ಷಿಸಿದ್ದು ಯಾಕೆ ಅಂದ್ರೆ, ನೀತಿವಂತರಾಗಿ ಯಾಕೆ ಮಾಡಿದಾರೆ ಅಂದ್ರೆ ನಾವು ನೀತಿಯಲ್ಲಿ ನಡ್ಕೊಳ್ಳೋದಕ್ಕಾಗಿ. ಪರಿಶುದ್ಧರಾಗಿ ಯಾಕೆ ಮಾಡಿದಾರೆ ಅಂದ್ರೆ ನಾವು ಪವಿತ್ರತ್ವದಲ್ಲಿ ನಡ್ಕೊಳ್ಳೋದಕ್ಕಾಗಿ. ಇಲ್ಲ, ಕೃಪೆ ಕಾಲ ಬ್ರದರ್, ಇವಾಗ ಈ ಕೃಪೆ ಕಾಲದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ನಡೀತದೆ ಬ್ರದರ್. ನೋ 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 ನೋ. ಈ ವಿಷಯದಲ್ಲಿ ನನ್ನ ಪ್ರಶ್ನೆ ಒಂದು, ನಿಮ್ಮ ಸಭೆಯಲ್ಲಿ ಕಾಂಪ್ರಮೈಸ್ ಇದೆ? ಅದರಲ್ಲಿ ಖಂಡಿತವಾಗಿ ಆಜ್ಞೆ ಅನುಸರಿಸಲೇಬೇಕಂತ ಹೇಳ್ತಾರಲ್ಲ, ನಾಲ್ಕು ಶಾತಕ ಅದನ್ನೇ ತಟ್ಟಲಿ, ಅದು ಕರೆಕ್ಟಾ? ಖಂಡಿತವಾಗಿ. ಅದಕ್ಕೆ ನಾನು ಬಹಳ ಸಂತೋಷದಿಂದ ಹೇಳ್ಕೊಳ್ಳುತ್ತೇನೆ, ಬ್ರದರ್ ಭಕ್ತ ಸಿಂಗ್ ಅವರ ಸಭೆಗಳು ಸ್ಥಾಪಿಸಲ್ಪಡ್ತಾ ಇದೆ ಹೊರತು ಅವರ ಚರ್ಚ್ಗಳು ವಿಶ್ವದ ಎಲ್ಲಿಯೂ ಬಂದಾಗಿಲ್ಲ. ದಟ್ಸ್ ಅ ಗ್ರೇಟ್ ರೆಕಾರ್ಡ್, ಬಿಕಾಸ್ ದೇ ಕೀಪ್ ಅಂಡ್ ಅಬ್ಸರ್ವ್ ದ ವರ್ಡ್ ಆಫ್ ಗಾಡ್ ಸ್ಟ್ರಿಕ್ಟ್ಲಿ. ಖಂಡಿತವಾಗಿ ಕಟ್ಟುನಿಟ್ಟಾಗಿ ಅವರು ದೇವರ ವಾಕ್ಯಕ್ಕೆ ಅವರು ಶರಣರಾಗ್ತಾರೆ. ಏನಿಲ್ಲ, ಇಲ್ಲ ದೇವರ ಆಜ್ಞೆಯನ್ನು ಅನುಸರಿಸಲೇಬೇಕಂದ್ರೆ ಅನುಸರಿಸಬೇಕಿಲ್ಲ, ಆಗುದಿಲ್ಲ, ಇಲ್ಲ ಅದರಲ್ಲಿ ನಡೆದಿಲ್ಲ, ಅನುಸರಿಸಬೇಕು. ಆಗುದಿಲ್ಲ ಅಂದ್ರೆ ತಪ್ಪಿದ್ಯಾ, ಬಟ್ ಕ್ಷಮಾಪಣೆ ಹುಡ್ಕೊಂಡು ಬಾ, ಮತ್ತೆ ರೂಟ್ನಲ್ಲಿ ಬಾ. ನಾನು ಯಾಕೆ ಹೇಳ್ತಾ ಅಂದ್ರೆ, ಅನೇಕ ಜನರು ಒಂದು ದೊಡ್ಡ ಪಾಠ ಇದು ನಮಗೆ, ಚಾಲೆಂಜ್ ಸಭೆಯನ್ನು ಸ್ಥಾಪಿಸೋರಿಗೆ. 1, 2, 3 ಸಭೆ ನಡೆಸಲಿಕ್ಕೆ ಆಗುದಿಲ್ಲ. ಈಗ ವಿಶ್ವದಲ್ಲಿ ಕೆಲವು ಸಭೆಗಳು ಬಂದಾಗಿ ಅಲ್ಲಿ ಎತ್ತು ಕತ್ತಿಗಳು ಕಟ್ತಾ ಇದ್ದಾರೆ ಅಂತ ಕೇಳಿದ್ದೀನಿ ನಾನು. ಆದರೆ ಬ್ರದರ್ ಭಕ್ತ ಸಿಂಗ್ ಅವರ ಸಭೆ, ಸಿಸ್ಟರ್ ಬ್ರದರ್ ಭಕ್ತ ಸಿಂಗ್ ಅವರ ಸಭೆ ಎಲ್ಲಾದ್ರೆ ಬಂದಾಗಿದೆ ಅಂತ ನೀವು ಕೇಳಿದ್ರ? ಇನ್ನೊಂದು ಹೇಳಬೇಕು ನಾನು, ಬ್ರದರ್ ಭಕ್ತ ಸಿಂಗ್ ಅವರ ಸಭೆ ಇನ್ನೂ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಎಸ್ ಸಿಸ್ಟರ್, ಮೊದಲು 1000 ಇತ್ತು, 2000 ಆಯ್ತು, 5000 ಆಯ್ತು, ಈಗ 10,000 ಚರ್ಚ್ಗಳು ಕಟ್ಟಲ್ಪಟ್ಟಿದೆ. ಯಾಕಂದ್ರೆ ಅವರು ಪವಿತ್ರರಾಗಿದ್ದಾರೆ ಅಂತ ನಂಬುತ್ತೇವೆ. ಯೇಸು ಕ್ರಿಸ್ತ ನಮ್ಮ ನೀತಿವಂತರಾಗಿ ಮಾಡಿದ್ರೆ ಎಂಬುದಾಗಿ ನಂಬುತ್ತಾರೆ. ನಾವು ನೀತಿಯನ್ನು ನಡ್ಕೊಳ್ಬೇಕು, ಖಂಡಿತವಾಗಿ ಆತನ ಆಜ್ಞೆಗಳನ್ನು ಅನುಸರಿಸಲೇಬೇಕು ಎಂಬ ಉಪದೇಶ ಅವರಲ್ಲಿದೆ. ಆದ್ರೆ ಈಗ ಬರ್ತಾ 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 ಸ್ವಲ್ಪ ನಾವು ಪವರ್ಫುಲ್ ಇದ್ದೇವೆ, ನಾವು ಪರಿಶುದ್ಧಾತ್ಮ ಅಭಿಷೇಕ ಹೊಂದ್ಕೊಂಡಿದ್ದೇವೆ, ಅಲ್ಲಲ್ಯ, ನಾವು ಅನ್ಯ ಭಾಷೆಗಳು ಮಾತಾಡ್ತೇವೆ, ನಾವು ವರಗಳನ್ನು ಹೊಂದಿಕೊಂಡಿದ್ದೇವೆ. ಕೃಪೆ ಅನ್ನೋದೊಂದಿದೆ ನಮಗೆ. ಕೃಪೆ ಎದಕ್ಕೆ ಕೊಟ್ಟಿದ್ದಾನ್ರಿ? ಪಾಪ ಮಾಡೋದಕ್ಕೆಲ್ಲ. ಹಲೋ, ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಕೃಪೆ ಕೊಟ್ಟಿದ್ದು ನಮ್ಮನ್ನು ಪಾಪ ಮಾಡೋದಕ್ಕಾಗಲ್ಲ. ನಾವು ಕೃಪೆ, ದ ಗ್ರೇಸ್, God has given a grace to keep the commandments of the God. Hallelujah. ಎಷ್ಟು ಚೆನ್ನಾಗಿದೆ. ಒಂದು ಭಕ್ತನ ಹೇಳ್ತಾನೆ, ದೇವರು ಕೃಪೆಯಾಗಿ ಕೊಟ್ಟಿದ್ದಾರೆ, ದೇವರ ಆಜ್ಞೆಗಳನ್ನು, ನಿಯಮಗಳನ್ನು, ಕಟ್ಟಳೆಗಳನ್ನು ಕೈಗೊಂಡು ನಡೆಯೋದಕ್ಕಾಗಿ ದೇವರ ಕೃಪೆ ನಮ್ಮನ್ನು ಬಲಪಡಿಸಿದಂತೆ. ಹಲ್ಲೆಲೂಯಾ.
ಐ ಲವ್ ದಿಸ್ ವರ್ಡ್. ಯಾಕಂದ್ರೆ ಬೈಬಲ್ ಒಳಗಿದೆ ಅದು. ಅದಕ್ಕಾಗಿ ನನ್ನ ಉದ್ದೇಶ ಏನಂದ್ರೆ, ಈಗ ಹೇಳುವ ಉದ್ದೇಶ, ಕ್ರಿಸ್ತನನ್ನು ನಂಬಿರ್ತಕ್ಕಂಥ ಎಲ್ಲರೂ, ಯೇಸು ಕ್ರಿಸ್ತ ನಂಬಿರ್ತಕ್ಕಂಥ ಎಲ್ಲರೂ, ರಕ್ಷಣೆ ಹೊಂದಿರತಕ್ಕಂಥ ಎಲ್ಲರಿಗೂ ಇದು ಲಾಗು. ಹಲೋ. ಮತ್ತೆ ಯಾರು ಯೇಸುವನ್ನು ತಿಳಿಲಿಲ್ಲ, ಅರ್ಥನೂ ಇಲ್ಲ, ಗೊತ್ತೂ ಇಲ್ಲ, ಅವರಿಗೂ ಇದು ನೆನ್ಪಿಟ್ಕೊಡ್ರಿ. ರಕ್ಷಣೆ ಹೊಂದಿದವರಿಗೆ ಪರಲೋಕ, ಪರದೇಶಿ, ನಿತ್ಯ ಜೀವ. ನಿತ್ಯ ಜೀವ ಅಂದ್ರೆ ಏನ್ರಿ? ಬಹಳ ಜನ ಹೇಳ್ತಾರೆ, ದಯಮಾಡಿ ಕೇಳ್ತೀರಿ ಮಾತ್ರ ಮತ್ತೊಂದು ಆವರ್ತಿ, ನಮ್ಮ ನಿತ್ಯವಾದ ಸ್ಥಳ ಯಾವ್ದ್ರಿ? ಈ ಭೂಲೋಕ ಅಲ್ಲ ಅಂತ ಹೇಳ್ತಾರೆ. ಬಂತ ನೆನಪಂತಿಲ್ಲ ಪಕ್ಕಂತೇಳಿ, ಈ ಭೂಲೋಕ ಅಲ್ಲ. ಹೌದು, ನಮ್ಮ ನಿತ್ಯವಾದ ಸ್ಥಳ ಪರಲೋಕ ಅಂತ ಹೇಳ್ತಾರೆ. ಮೈ ಡಿಯರ್ ಬ್ರದರ್ ಸಿಸ್ಟರ್, ಪ್ಯಾರಡೈಸ್, ಪರದೈಸಿ, ವಿಶ್ರಾಂತಿ ಸ್ಥಳ, ನಮ್ಮ ನಿತ್ಯವಾದ ಸ್ಥಳ ಮತ್ತು ಹೊಸ ಆಕಾಶ, ಹೊಸ ಭೂಮಿಯಲ್ಲೇ ನಮ್ಮ ನಿತ್ಯವಾದ ಸ್ಥಳ. ಆ ನಿತ್ಯತ್ವಕ್ಕೆ ಸೇರೋದಕ್ಕಾಗಿ ಸೌಭಾಗ್ಯ ಸಿಗ್ತದೆ. ಓಕೆ, ವಿಲ್ ಕಮ್ ಟು ದ ಪಾಯಿಂಟ್ ರೈಟ್ ನಾವು. ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಾವು ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಿದ್ದೇವೆ. ನಾವು ಸ್ವಲ್ಪ ಕಾಂಪ್ರಮೈಸ್ ಮಾಡಿದ್ರೆ, ಪಾಪ ಮಾಡಿದ್ರೆ, ಸ್ವಲ್ಪ ಸುಳ್ಳು ಹೇಳಿದ್ರೆ, ಸ್ವಲ್ಪ ಮಾಡಿದ್ರೆ ಏನಾಗಲ್ಲ, ಜಸ್ಟ್ ಆಮೇಲೆ ಬೆಳಗ್ಗೆ ಹಲ್ಲೆಲೂಯಾ. ಭಾಳ ಎಷ್ಟು ಜನರಂದ್ರೆ, ಅಯ್ಯೋ ಐ ಅಪ್ರಿಷಿಯೇಟ್ ಈ ಬುದ್ಧಿವಂತರನ್ನು. ಶನಿವಾರವರೆಗೆ ಎಲ್ಲ ಏನೇನು ಮಾಡೋದಿಲ್ಲ, ಅಕೌಂಟ್ ಎಲ್ಲ ತುಂಬ ಪಾಪ ಮಾಡಿರ್ತಾರೆ. ಆಮೇಲೆ ಸಂಡೇ ಬಂದಿರುವಾಗ ಏನು ಅವರು ವಿಡಿಯೋಗಳಲ್ಲಿ ನೋಡಿದ್ರೆ ಪ್ರೇಯರ್, ಬಾಬಾ ಮೊನಕಾನ ಮೇಲೆ ಕಣ್ಣೆತ್ತಿ ಪರಲೋಕಕ್ಕೆ ಸ್ತೋತ್ರ ಮಾಡ್ತಾ ಇದ್ದಾರೆ, ವರ್ಶಿಪ್ ಮಾಡ್ತಾ ಇದ್ದಾರೆ. ಪರಲೋಕ ಎಳೆದು ಬಂದಿದೆ ಅಂತ ತಿಳ್ಕೊಂಡ್ಬಿಟ್ಟಿನಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆ ದಿವಸ ಮಾತ್ರ, ಕರ್ತನೆ ಈ ಹಳೇದೆಲ್ಲ ಅಕೌಂಟಲ್ಲಿ ಕ್ಲಿಯರ್ ಮಾಡಿದೇವ್ರಿ ಕರ್ತನೆ, ಇವತ್ತಿನ ಪಾಪಗಳಿಗೆ ಕ್ಷಮಿಸು ಕರ್ತನೆ ಎಂಬುದಾಗಿ ದ್ರಾಕ್ಷಾರಸ ತಗೋತಾರೆ. ಆಮೇಲೆ ಹೊಸ ಅಕೌಂಟ್ ಸೋಮವಾರದಿಂದ ಓಪನ್ ಮಾಡ್ತಾರೆ, ಪಾಪದ ಅಕೌಂಟ್. ಹಲ್ಲೆಲೂಯಾ. ಅದಲ್ಲ, ಪ್ರತಿದಿನ ಪರಿಶುದ್ಧದಿಂದ ಪರಿಶುದ್ಧಕ್ಕೆ, ಪರಿಶುದ್ಧದಿಂದ ಪರಿಶುದ್ಧಕ್ಕೆ, ಪರಿಶುದ್ಧದಿಂದ ಪರಿಶುದ್ಧಕ್ಕೆ, ಪರಿಶುದ್ಧಕ್ಕೆ, ಮಹಿಮೆಯಿಂದ ಮಹಿಮೆಗೆ ಹೋಗಬೇಕು ಹೊರತು ಕೆಳಗೆ ವಾಪಸ್ ಬರಬಾರ್ದು. ಓಕೆ, ಇದನ್ನು ನಾವು ಎಲ್ಲಿ ನೋಡಿದ್ದೇವೆ ಅನ್ನತಕ್ಕಂಥದ್ದು ಒಂದು ನಿಮ್ಮಲ್ಲಿ ಒಂದು ಇದು, ಅದು ಆಮೇಲೆ ನಾನು ಬರ್ತೇನೆ. ಯಾಕಂದ್ರೆ ದೇವರ ಕೃಪೆ ನಮಗೆ ಅಪರಾಧಗಳು ಪಾಪ ಮಾಡೋದಕ್ಕಾಗಿ ಆಸ್ಪದಲ್ಲ. ಇಟ್ ಈಸ್ ನಾಟ್ ಗಿವನ್. ಗಾಡ್ಸ್ ಗ್ರೇಸ್ ಈಸ್ ನಾಟ್ ಫಾರ್ ನಮ್ಮ ಪಾಪವನ್ನು ಮಾಡೋದಕ್ಕಾಗಲ್ಲ. ಹಲೋ, ಲಿಸನ್ ಕೇರ್ಫುಲಿ. ದೇವರ ಕೃಪೆ ಮಾನಸಾಂತರಕ್ಕೆ ಪ್ರೇರೇಪಿಸುತ್ತದೆ ಹೊರತು ಪಾಪ ಮಾಡೋದಕ್ಕೆ ಪ್ರೇರೇಪಿಸುವುದಿಲ್ಲ. ನೋಡೋಣ ಅದೈತೇನೋ. ಗುಡ್ನೆಸ್, ದೇವರ ಒಳ್ಳೆತನ, ದೇವರ ಕೃಪೆ, ದೇವರ ಗುಡ್ನೆಸ್. ನೋಡ್ರಿ, ದೇವರ ಒಳ್ಳೆತನ ನಮ್ಮನೆ 2ನೇ ಅಧ್ಯಾಯ ರೋಮಪುರದವರ ಬರೆದ ಪತ್ರಿಕೆ 4ನೇ ವಚನದಲ್ಲಿ, ಆರ್ ಡು ಯು ಡಿಸ್ಪೈಸ್ ದ ರಿಚಸ್ ಆಫ್ ದ ಗುಡ್ನೆಸ್. 2:4 ರೋಮಪುರದವರ ಬರೆದ ಪತ್ರಿಕೆ 2:4. ಆತನ ಅಪಾರವಾದಂಥ ಒಳ್ಳೆತನ, ಆತನ ಆ ಒಳ್ಳೆತನ, ಸಹನ, ಆತನ ಸಹನ, ದೇವರ ಸಹನ. ನೋಡ್ರಿ, ದೀರ್ಘ ಶಾಂತಿಗಳು. ಅಸಡ್ಡೆ ಮಾಡ್ತೀಯ, ಕೇರ್ಲೆಸ್ ಮಾಡ್ತೀಯ, ಮನಸ್ಸು ಅಲೋ ಇದು ಕೊಟ್ಟಿದೆ. ಯಾಕಂದ್ರೆ ಮಾನಸಾಂತರ ಪಡ್ಕೊಳ್ಳೋದಕ್ಕಾಗಿ, ಏನು ಮಾರು ಮನಸ್ಸು ಪೊಂದುಕೊರಟಕ್ಕೂ ಮಾನಸಾಂತರ ಹೊಂದುವುದಕ್ಕೂ ದೇವರ ಒಳ್ಳೆತನವು, ಅರ್ಥ ಆಯ್ತಾ? ದೇವರ ಕೃಪೆಯು, ದೇವರ ಒಳ್ಳೆತನವು ನಿನ್ನನ್ನು ಪ್ರೇರಿಸ್ತದೆ ಹೊರತು ಪಾಪ ಮಾಡೋದಕ್ಕಾಗಿ ಹೌದ್ರಿ ಪ್ರೇರಿಸುತ್ತದೆ. ನಿನಗೆ ಗೊತ್ತಿಲ್ಲವೇ? ಮಾತು ನೋಡ್ರಿ, ಮೊಂಡುತನ ಅಲ್ಲಿ ಬಿಡಬೇಡ, ಮೊಂಡುತನ ಬರ್ಲಿಕ್ಕೆ ಕೊಡಬೇಡ್ರಿ, ಅವಕಾಶ ಕೊಡಬೇಡ್ರಿ. ತೆಲುಗುನಲ್ಲಿ ಹೋದ್ರಿ ಅಮ್ಮರೇ. ದೇವರ ಅನುಗ್ರಹವು, ವಾವ್, ವಂಡರ್ಫುಲ್ ಇದೆ ನೋಡ್ರಿ. ದೇವರ ಅನುಗ್ರಹವು, ಕೃಪೆಯು, ಕರುಣೆಯು, ದಯೆ ಯಾಕಿದೆ ಅಂದ್ರೆ ಪಾಪ ಮಾಡೋದಕ್ಕಾಗಲ್ಲ, ನೀನು ಮಾರ್ಪಾಟ ಹೊಂದುವುದಕ್ಕಾಗಿಯೂ, ಅದು ನಿನ್ನನ್ನು ಮಾರ್ಪಾಟ ಮಾಡೋದಕ್ಕಾಗಿ, ನಿನ್ನನ್ನು ರೂಪಾಂತರಿಸುವುದಕ್ಕಾಗಿ ಪ್ರೇರೇಪಿಸುತ್ತದೆ ಹೊರತು, ನಿನ್ನನ್ನು ಪ್ರೇರೇಪಿಸುತ್ತಾ ಇದೆ ಎಂದು ನೀನು ಅರಿಯದೆ, ಆತನ ಅನುಗ್ರಹ, ಸಹನ, ದೀರ್ಘಶಾಂತಿ ಎಂಬ ಐಶ್ವರ್ಯವು, ಸಹನವನ್ನು, ದೀರ್ಘಶಾಂತಿಯನ್ನು ನೀನು ತಿರಸ್ಕರಿಸ್ತಾ ಇದೆಯಾ, ಅಸಡ್ಡೆ ಮಾಡ್ತಾ ಇದೆಯಾ. ಹಲೋ, ಸಿ, ಗಾಡ್ಸ್ ಗುಡ್ನೆಸ್, ಗಾಡ್ಸ್ ಗ್ರೇಸ್, ಗಾಡ್ಸ್ ಪೇಷನ್ಸ್, ಗಾಡ್ಸ್ ಹಲ್ಲೆಲೂಯಾ, ದೇವರ ಒಳ್ಳೆತನ, ದೇವರ ಕರುಣೆ, ದೇವರ ಪ್ರೀತಿ, ಕೃಪೆ ಯಾಕಿದೆ ಅಂದ್ರೆ ನೀವು ಪಾಪ ಮಾಡ್ತಾ ಹಾಳಾಗಬೇಕಂತಲ್ಲ, ನೀವು ಮಾನಸಾಂತರ ಹೊಂದಬೇಕಂತೇಳಿ, ಇನ್ನೂ ಮಾನಸಾಂತರ ಮೇಲೆ ಮಾನಸಾಂತರ ಹೊಂದಬೇಕಂಬ. ಅಲ್ಲ, ಪ್ರೈಸ್ ಲಾರ್ಡ್ ಜೀಸಸ್. ಈ ಕೃಪ ಪಾಪಂ చేసేదానికి కాదు, ದೇವರ ಒಳ್ಳೆತನ. ದೇವ್ರು ಭಾಳ ಒಳ್ಳೆಯವರು ಅಕ್ಕ, ನಾವು ಏನು ಮಾಡಿದ್ರು ಅಡ್ಜಸ್ಟ್ ಮಾಡ್ಕೋತಾರೆ. ಎಂಥ ಜ್ಞಾನ ರೀ. ಪ್ರೈಸ್ ಲಾರ್ಡ್ ಜೀಸಸ್.
ಅದಕ್ಕೆ ಪ್ರಸಂಗಿ ವಿಶ್ವದ ಅತ್ಯಂತ ದೊಡ್ಡ ಜ್ಞಾನಿಯಾಗಿರ್ತಕ್ಕಂಥ ಸಲ್ಮೋನ್ ಜ್ಞಾನಿ, ಇಸ್ರಾಯೇಲನ ಅರಸನು ಒಂದಾನೊಂದು ಕಾಲದಲ್ಲಿ. ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 1-15 ಬರೆಯಲ್ಪಟ್ಟಿದೆ. ನಾವು ಓದಿದ್ದೇವೆ ಅದನ್ನು. ಈಗ ಒಂದೊಂದಾಗಿ ಅಧ್ಯಯನ ಮಾಡೋಣ. ಮೊದಲು ಬರೆದಿರ್ತಕ್ಕಂಥ ಪದದ ಅರ್ಥ ಏನು? ಭೂಮಿಯ ಆಕಾಶದ ಕೆಳಗೆ ಮಾಡುವ ಪ್ರತಿಯೊಂದು ಕಾರ್ಯಗಳಿಗೆ ಕಾರ್ಯಗಳಿಗೆ ಪ್ರತಿಯೊಂದು ಕ್ರಿಯೆಗಳಿಗೆ, ಅರ್ಥ ಆಯ್ತಾ? ಕೆಲಸಗಳಿಗೆ ಏನಿದೆ? ಕಾಲವಿದೆ. ಕಾಲ ಅಂದ್ರೆ ಸೀಸನ್. ಕೆಲಸ ಅಂದ್ರೆ ಏನ್ರಿ? ಸೀಸನ್ ಅಂದ್ರೆ ಎದಕ್ಕೆ ಹೇಳ್ತಾರೆ ಸೀಸನ್ ಅನ್ನೋ ಪದ? ಹೇಳ್ರಿ ಸಿಸ್ಟರ್. ಪ್ರತಿಯೊಂದು ಕೆಲಸ ಇಲ್ಲಿ ನೋಡಿ. ಓದುವ ಅಕ್ಕ, ಓದುವ, ಚಿಂತೆ ಮಾಡಿಬಿಟ್ರು. ಓದ್ರಿ, ಯಾರು ಚಿಂತೆ ಮಾಡಿಬಿಟ್ರು? ಆಕಾಶದ ಕೆಳಗೆ ಪ್ರತಿಯೊಂದು ಕಾರ್ಯಕ್ಕೂ ಕಾಲ ಅಂತ ಯಾಕೆ ಬರೆಯಲ್ಪಟ್ಟಿದೆ? ಆ ಕಾಲವಿದೆ. ಪ್ರತಿಯೊಂದು ಉದ್ದೇಶಕ್ಕೂ ಕಾಲ ಅಂತ ಯಾಕೆ ಹೇಳಿದಾರಲ್ಲಿ? ಕಾರ್ಯ ಮತ್ತು ಕಾರ್ಯ ಅಲ್ಲದು, ಕಾರ್ಯನ ಕ್ರಿಯೆನ. ಕಾರ್ಯ ಅಂದ್ರೂ ಕರೆಕ್ಟ್ ಇದೆ, ಕ್ರಿಯೆ ಅಂದ್ರೂ ಒಂದೇ. ಹೇಳಿ. ನಿಮ್ಮಲ್ಲಿ ಏನಿದೆ? ప్రయత్నములకు. వెరీ గుడ్. ప్రయత్నములు, ప్రతి ఒక్క ప్రయత్నంకు. చాలా మంది చెడ్డ ప్రయత్నం చేస్తారు, దానికి కూడా కాలం ఉంది. మంచి ಪ್ರಯತ್ನ చేస్తారు, వాళ్ళు ಕೂಡ ಕಾಲ ఉంది. ನೀವು ತೆಲುಗು ಅರ್ಥ ಆಗಲ್ಲ ಕನ್ನಡ ಜನರಿಗೆ. ಪ್ರತಿಯೊಂದು ಪ್ರಯತ್ನಕ್ಕೂ ಕಾಲ ಅನ್ನೋ ಪದ ಯಾಕೆ ಕೊಟ್ಟಿದ್ದಾರೆ ಅಂದರೆ ಸೀಸನ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ. ನಾವು ಕನ್ನಡ ಭಾಳ ಕಡಿಮೆ ಮಾತಾಡ್ತೇವೆ ನಾವಲ್ಲ. ಸೀಸನ್ ನೋಡ್ರಿ. ಅಯ್ಯೋ, ಇದು ಎಂಥ ಸೀಸನ್? ಇದೆಂಥ ಸೀಸನ್ ರೀ? ಚಳಿಗಾಲ. ಮತ್ತೇನಂತೀರಿ? ಮತ್ತು ಏನೇನು ಹಣ್ಣು ಸಿಗೋ ಸೀಸನ್ಗೆ ಏನೇನು ಹೇಳ್ತೀರಿ? ಇವತ್ತು ಈ ಕಾಲದಲ್ಲಿ ಏನು ಹಣ್ಣು ಸಿಗ್ತಾವೆ ಜಾಸ್ತಿ ಚೆನ್ನಾಗಿ ಸಸ್ತಾ ಸಿಗೋದು? ಬಾಳೆಹಣ್ಣು ಮತ್ತು ಗ್ರೇಪ್ಸು. ಈಗ ಇದು ಎಂಥ ಸೀಸನು? ಬಾಳೆಹಣ್ಣು ಸೀಸನ್. ಮತ್ತು ಇನ್ನೊಂದು ಸೀಸನ್ ಬರ್ತದೆ. ಏನು ಸೀಸನ್ ಅದು? ಮಾವಿನಕಾಯಿ ಸೀಸನ್. ನೋಡ್ರಿ, ಅದಕ್ಕೆ ಮಾವಿನಕಾಯಿ ಸೀಸನ್ ಇದೆಲ್ಲ. ಅದಕ್ಕೆ ಅದು ಮಾವಿನಕಾಯಿ ಸೀಸನ್. ಅವನು ಅದಕ್ಕೆ ಏನು ಪಟ್ಟಿದ್ದಾನೆ? ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾಲವಿದೆ. ಅವನು ಮಾಡಿರುವ ಬಿತ್ತನೆಗೆ ಕಾಲಕ್ಕೆ ತಕ್ಕಂಥ ಫಲಿತಾಂಶಗಳು ಬರ್ತಾ ಇರ್ತದೆ ಅಂತ ಅರ್ಥ. ಅದಕ್ಕೆ ಅಲ್ಲಿ ಕೆಳಗೆ ಏನೇನು ಬರ್ದಾನ ಗೊತ್ತಿದೆ? ಜನ್ಮಿಸುವುದಕ್ಕೂ ಸಮಯ ಇದೆ, ಸಾಯೋದಕ್ಕೂ ಸಮಯ ಇದೆ. ಅಂದರೆ ಏನು ಬಿತ್ತುತ್ತಾ ಇದೆಯಲ್ಲ ಅದಕ್ಕೆ ತಕ್ಕಂಥ ಫಲಿತಾಂಶ ಬರಲಿಕ್ಕೂ ಸಮಯ ಇದೆ. ಈ ವರ್ಷದ ಎಲ್ಲ ಸಮಯಗಳು ನಿಮಗೆ ಶುಭವಾಗಲಿ ಎಂಬುದಾಗಿ ನಾನು ಕೋರ್ತಾ ಇದ್ದೇನೆ. ಈಗ ನೋಡೋಣ. ಈ ಮೂರನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದ ಮಾತು, ಹೌದಾ? ಮತ್ತು ಅದೇ ಪುಸ್ತಕದಲ್ಲಿ ಮನುಷ್ಯರು ಮಾಡುವ ಎಲ್ಲ ಪ್ರಯಾಸಗಳು ವ್ಯರ್ಥ ಅಂತ ಹೇಳ್ತಾರೆ. ಅದಕ್ಕಾಗಿ ವ್ಯರ್ಥ ಅಂತ ಹೇಳಿದ್ರೆ ಅಲ್ಲಿ ವ್ಯರ್ಥ ಅಂತ ಹೇಳಿದ್ರೆ ಇಲ್ಲಿ ಏನಂತ ಹೇಳ್ತಾ ಇದೆ ನೋಡ್ಕೊಳ್ಳೋಣ. ಈಗ 1ನೇ ವಚನ ಹೀಗೆ ಹೇಳಲಾಗಿದೆ. ಇದನ್ನು ಬೇಗ ಓದ್ತಿರು ಬೈಬಲನ್ನು. 3ನೇ ಅಧ್ಯಾಯ 17ನೇ ವಚನ ಓದ್ತಿರಿ. ಇದರ ಅರ್ಥವು ಬಹಳ ಅದ್ಭುತವಾಗಿದೆ. ಆಗ ನಾನು ಮನಸ್ಸಿನಲ್ಲಿ ನೋಡ್ರಿ, ಪ್ರಸಂಗಿ ಪುಸ್ತಕದಲ್ಲಿ ಇದರ ಅರ್ಥ ಇದೆ. ಏನಂದ್ರೆ ಪ್ರತಿಯೊಬ್ಬರಿಗೆ ಕಾರ್ಯಕ್ಕೆ ಕಾಲ ಕಲ್ಪಿತವಾಗಿದೆ ಅಂತ ಹೇಳಿದ್ರೆ. ಈಗ ಅಂದ್ರೆ ಹೇಳ್ತಾ ಇದ್ರೆ ನಾನು ಮನಸ್ಸಿನಲ್ಲಿ ಕಂಡುಕೊಂಡಿದ್ದೇನೆಂದ್ರೆ ದೇವರು ನೀತಿವಂತರಿಗೂ ಅನೀತಿವಂತರಿಗೂ, ದುಷ್ಟರಿಗೂ ಶಿಷ್ಟರಿಗೂ, ಸಿಸ್ಟರ್ ಅಂದ್ರೆ ಸಿಸ್ಟರ್ಸ್ ಅಲ್ಲ, ದುಷ್ಟರಿಗೆ ಅಪೋಸಿಟ್ ಸಿಸ್ಟರು. ದುಷ್ಟರಿಗೂ ಶಿಷ್ಟರಿಗೂ ನ್ಯಾಯ ತೀರಿಸುವನು. ಜಡ್ಜ್ಮೆಂಟ್ ಎಲ್ಲರದ್ದು. ಜಡ್ಜ್ಮೆಂಟ್, ತೀರ್ಪುಗಳು. ಇದಕ್ಕೆ ಜಡ್ಜ್ಮೆಂಟ್ಗೆ ಕನ್ನಡದಲ್ಲಿ ಏನಂತಾರೆ? ನ್ಯಾಯ ತೀರ್ಪು. ಮತ್ತೇನಂತಾರೆ? ನಾವು ಕನ್ನಡ ಶಾಲೆಗೆ ಹೋಗಿದ್ದೀವಿ ಫಾಸ್ಟ್. ನಾವು ಇದಕ್ಕೆ ಹೋಗಿಲ್ಲ, ನಾವು ವಕೀಲ್ ಕೆಲಸಕ್ಕೆ ಹೋಗಿಲ್ಲ, ಲಾ ಎಲ್ಲ ಓದಿಲ್ಲ. ವಿಧಿ ಅಂತ ಹೇಳ್ತಾರೆ. ಜಡ್ಜ್ಮೆಂಟ್ಗೆ ಮತ್ತೊಂದು ಶಬ್ದ ಇದೆ, ವಿಧಿ. ಅದೇ ವಿಧಿ. ಇದು ದೇವರ ವಿಧಿ ಎಂಬುದು. ವಿಧಿ ಅಂದ್ರೆ ಬಹಳ ಜನ ಅಂತಕೊಂಡ್ರೆ ಹಣೆ ಬರ ಅಂತ. ರಾಂಗ್ ರೀ ಸಿಸ್ಟರ್. ವಿಧಿ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದೆ. ಬಹಳ ಖುಷಿ ಆಯ್ತು ನನಗೆ ತಿಳಿಸಿದ್ದು. ಯಾಕಂದ್ರೆ ಇಂಥ ಜನ ತಿಳುವಳಿಕೆಯಲ್ಲಿ ಇಂಥದ್ದು ಬಹಳ ಜನಗಿದೆ ಅದೇ ಆಲೋಚನೆ. ಹಣೆ ಬರ. ವಿಧಿ ಅಂದ್ರೆ ನೀನು ಏನು ಬಿತ್ತುತ್ತಿಲ್ಲ ಅದನ್ನು ಕೊಯ್ಯುತ್ತೀವಿ ಅನ್ನತಕ್ಕಂಥ ವಿಧಿ, ಜಡ್ಜ್ಮೆಂಟ್ ಇದೆ. ಅದಕ್ಕೆ ಹೇಳ್ತಾ ಇದ್ದಾನೆ ದುಷ್ಟರಿಗೂ ಶಿಷ್ಟರಿಗೂ ಏನಿದೆ? ಲಿಸನ್ ಕೇರ್ಫುಲಿ. ದುಷ್ಟರಿಗೂ ಇದೆ. ಯಾರಿಗಿದೆ? ಯಾರಿಗೆ? ದುಷ್ಟರಿಗೂ ಇದೆ. ಮತ್ತೆ ಯಾರಿಗಿದೆ? ಅಂದ್ರೆ ನೀತಿವಂತರಿಗೂ ಏನಿದೆ? ತೀರ್ಪಿದೆ. ಅಂದ್ರೆ ನೀತಿವಂತರು ಮಾಡಿರತಕ್ಕಂಥ ಒಳ್ಳೆ ಕೃತ್ಯಗಳಿಗೆ ಖಂಡಿತವಾಗಿ ತೀರ್ಪಿದೆ. ಇಲ್ಲಿ ರಕ್ಷಣೆ ಹೊಂದಿದ್ರು, ರಕ್ಷಣೆ ಹೊಂದಲಾರದಂತಿಲ್ಲವೇ? ರಕ್ಷಣೆ ಹೊಂದಿದ್ರು ನೆಕ್ಸ್ಟ್ ಸ್ಟೆಪ್ ಅದು. ಪ್ರತಿಯೊಬ್ಬರ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ ಇಲ್ಲಿ. ಬೈಬಲ್ ಇಸ್ ನಾಟ್ ಫಾರ್ ಕ್ರಿಶ್ಚಿಯನ್ಸ್ ಮೈ ಡಿಯರ್ ಬ್ರದರ್ಸ್ ಸಿಸ್ಟರ್ಸ್, ಫಾರ್ ಎವ್ರಿ ಮ್ಯಾನ್ ಕೈಂಡ್. ಪ್ರತಿಯೊಂದು ಮಾನವ ಜಾತಿಗೆ ಈ ಬೈಬಲ್ ಬರೀ. ಇದನ್ನು ನೆಕ್ಸ್ಟ್ ಸಿಸ್ಟರ್ 8ನೇ ಅಧ್ಯಾಯ 6ನೇ ವಚನ.
ಬೈಬಲ್ ಸ್ಟಡಿ ಬೇಕಲ್ಲ ನಿಮಗೆ, ಎಷ್ಟು ಯಾಕಂದ್ರೆ ನೋಡ್ರಿ ಅರ್ಥ ಆಯ್ತು. ಈಗಲ್ಲೇ ಬರ್ತೀನಿ ನೋಡ್ರಿ, ಪ್ರತಿಯೊಂದು ಕಾರ್ಯಕ್ಕೂ ಪ್ರಯಾಸಕ್ಕೂ ಅರ್ಥ ಆಯ್ತಾ, ಕಾಲ ಮತ್ತು ತೀರ್ಪುಗಳು. ಇಂಗ್ಲಿಷಲ್ಲಿ ದೇರ್ ಈಸ್ ಟೈಮ್ ಫಾರ್ ಎವ್ರಿ ವರ್ಕ್, ಜಡ್ಜ್ಮೆಂಟ್ಸ್ ಅಂಡ್ ನ್ಯಾಯ. ಅದೇ ಕಾಲಗಳು ಮತ್ತು ತೀರ್ಪುಗಳಿವೆ. ಆದುದರಿಂದ ಅರ್ಥ ಆಯ್ತಾ, ಆದುದರಿಂದ ಮನುಷ್ಯನ ಕಷ್ಟಾರ್ಜಿತವು ಅವನ ಮೇಲೆ ದೊಡ್ಡದಾಗಿ. ಅರ್ಥ ಆಯ್ತಿದೆ? హలో లిసన్ కేర్ఫుల్లీ, ఆర్ యూ ఫాలోయింగ్ మీ? తెలుగులో చదవండిమా, మలై మార్కే తేనె వంటి తెలుగు. బాబా, ఇది జ్ఞానం మనసు, ఇదే నిత్యమైనది, ఇదే నిత్యమైనది మనిషి హృదయంలో దేవుడు పెట్టింది. ನೋಡ್ರಿ, ಎಷ್ಟನೇ ವಚನ ಓದಿದ್ರಿ? 8:6 ಅದು ಓದಿದ್ದು. ಮತ್ತೆ ಸಾರುತ್ರಮ್ಮ 8:6, 8ನೇ ಅಧ್ಯಾಯ 6ನೇ ವಚನ. ಅದಕ್ಕೆ ಪ್ರತಿ ಸಂಗತಿಯು, ಪ್ರತಿ ಒಂದು ಸಂಗತಿಗೆ ತೀರ್ಪಿನ ಸಮಯವು. హల్లెలూయా. అర్థ అవుతా? సమయ కాలగా ఎదుగనే బోర్ ఎవరి ప్రతి కార్యములకు కాలం ఉంది. ఏమిటి? ప్రతి కార్యములకు తీర్పు ఉంది. ప్రతి కార్యಗಳಿಗೆ ತೀರ್ಪಿದೆ. ಜಡ್ಜ್ಮೆಂಟ್ ಇಸ್ ದೇರ್ ಫಾರ್ ಯು. ಅಂಡ್ ಐ ವಿಲ್ ಟೆಲ್ ಯು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್, ನೀನು ಒಳ್ಳೆಯದನ್ನು, ದೇವರಲ್ಲಿ ಪ್ರಾಮಾಣಿಕತ್ವವನ್ನು, ನೀತಿಯನ್ನು, ನ್ಯಾಯವನ್ನು ಮಾಡ್ತಾ ಇದ್ರೆ ಆ ನೀತಿ ನ್ಯಾಯ ಪ್ರಮಾಣಕ್ಕೆ, ನಂಬಿಕಸ್ತಿಗೆ ಖಂಡಿತವಾಗಿ ನಿನಗೆ ಪ್ರತಿಫಲ ಸಿಗ್ತದೆ. ಅದನ್ನು ಯಾರು ತೆಗಿಲಿಕ್ಕಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನೋಡ್ರಿ ಪ್ರಸಂಗಿ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಎಷ್ಟೋ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕಾಯ್ತು ರೀ. ಅಡಮ್ ಕ್ಲಾರ್ಕ್ ಎಂಬ ದೊಡ್ಡ ವಿದ್ವಾಂಸನು ಸುಮಾರಷ್ಟು 100 ವರ್ಷಗಳ ಹಿಂದೆ ಏನು ಬೈಬಲ್ ಓದಿದ್ದಾರೆ ಸಿಸ್ಟರ್ ಅವರು. ಬೈಬಲನ್ನು ಮೆಲ್ಕಾಗೆ ಮೈಯೆಲ್ಲ ರಕ್ತ ಹನಿ ಅಲ್ಲ, ಅವ್ರ ಬೆವರು ಬಂದರೂ ಕೂಡ ದೇವ್ರ ವಾಕ್ಯ ಬರ್ತದೆ ಅನಿಸ್ತಾ ಇದೆ. ಅಷ್ಟು ಬೈಬಲ್ ಓದಿದ್ದಾರೆ. ಆಗ ಏನಿಲ್ಲ, ಟಿವಿ ಟೆಲಿವಿಷನ್ ಇವೆಲ್ಲ. ಈ ಬೈಬಲ್ ಸಿಕ್ಕೋದೇ ಭಾಳ ದೊಡ್ಡ ಮತ್ತು ಅದನ್ನು ಓದಿ ಅದರ ಒಂದೊಂದು ವಚನದಲ್ಲಿರ್ತಕ್ಕಂಥ ಅರ್ಥವನ್ನೇ ಅದ್ಭುತವಾಗಿ ಬರೆದಿದ್ದಾರೆ. ಅದಕ್ಕೆ ಮೊದಲನೇ ವಚನದ ಬಗ್ಗೆ ಮಾತಾಡ್ತೇನೆ. ಎಷ್ಟು? ಪ್ರತಿಯೊಂದು ಕಾರ್ಯಕ್ಕೂ ಕಾಲವಿದೆ. ಆ ಕಾಲ ಏನಂದ್ರೆ, ಏನೇನು ಬಿತ್ತುತ್ತಾನೆ ಅದನ್ನು ಕೊಯ್ತಾನೆ, ಅವನು ಏನೇನು ಮಾಡ್ತಾನೆ ಅದಕ್ಕೆ ತಕ್ಕಂಥ ಪ್ರತಿಫಲ ಪಡಿತಾನೆ. ಅಂದ್ರೆ ತೀರ್ಪು, ಜಡ್ಜ್ಮೆಂಟ್ ಇದೆ. ಅದಕ್ಕೆ ಜಡ್ಜ್ಮೆಂಟ್ಸ್ ಅಂತ ಹೇಳ್ತಾರೆ. ಏನಂತಾರೆ? ತೀರ್ಪುಗಳು. ಒಂದೇ ದ ಜಡ್ಜ್ಮೆಂಟ್ ಅಂದ್ರೆ ನೆನ್ಪಿಟ್ಕೊಳ್ಳಿ. ದ ಜಡ್ಜ್ಮೆಂಟ್ ಅಂದ್ರೆ ಯಾವ ಜಡ್ಜ್ಮೆಂಟ್ ಹೇಳ್ರಿ? ಅದು ದ ಅಂದ್ರೆ ಆ ಜಡ್ಜ್ಮೆಂಟ್ ಅಂತ ಹೇಳಿದ್ರೆ, ಆ ತೀರ್ಪು ಅಂದ್ರೆ ಕೊನೆ ಭೂಮಿಯ ಅಂತ್ಯದಲ್ಲಿ ನಡೀತಕ್ಕಂಥ ಒಂದು ತೀರ್ಪು ಇರ್ತದೆ. ಅದಕ್ಕೆ ದ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ಮತ್ತು ಬೈಬಲ್ನಲ್ಲಿ ದ ಜಡ್ಜ್ಮೆಂಟ್ಸ್ ಅನ್ನೋ ಪದ ಇದೆ. ಅವಾಗ ಇವೆಲ್ಲ ಬರ್ತದೆ, ವಿಧಿಗಳು. ಓಕೆ, ಈಗ ಮೊದಲನೇ ವಚನದಲ್ಲಿರ್ತಕ್ಕಂಥ ಈ ಅದ್ಭುತವಾದಂಥ ಅರ್ಥ ತಿಳ್ಕೊಂಡಿದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀತಿವಂತರು ಮತ್ತು ಪ್ರಾಮಾಣಿಕರು ಮತ್ತು ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ನಾನು ಭಾಳ ಸಾರಿ ನೋಡಿದ್ದೇನೆ, ಅಯ್ಯೋ ಇವರೇನು ಇಷ್ಟು ಚೆನ್ನಾಗಿದಾರಲ್ಲ ಅಂತ ನಾವು ನೋಡ್ತೇವೆ. ಅವರು ಕಷ್ಟಾರ್ಜಿತವನ್ನು ಬಹಳ ಪ್ರಯಾಸಪಟ್ಟು ಪ್ರಾಮಾಣಿಕವಾಗಿ, ಆದಷ್ಟು ಪ್ರಾಮಾಣಿಕವಾಗಿ ದುಡಿದು ತನ್ನ ಸಂಪಾದನೆ ಮಾಡಿಕೊಂಡಿದ್ದಾರೆ. ಯಾರಿಗೂ ಮೋಸ ಮಾಡಿಲ್ಲ. ಅವ್ರು ಯಾಕಿಷ್ಟು ದೊಡ್ಡ ಮನೆ ಕಟ್ತಾ ಇದ್ದಾರೆ? ಯಾಕಂದ್ರೆ ಅವರು ಕಷ್ಟಪಟ್ಟಿದ್ದಾರೆ. ಅವರು ಗೊತ್ತಿದೆ ಅವರು ಪಟ್ಟಿರೋ ಅವರು ಏನು, ಇವರು ಅನ್ಯರಲ್ಲ, ಇವರು ರಕ್ಷಣೆ ಇಲ್ಲ, ಏನಿಲ್ಲ, ಇವ್ರಿಗೆ ಯಾಕಿಷ್ಟು? ಇವ್ರಿಗೆ ಯಾಕಷ್ಟಂದ್ರೆ ಅವರು ರಕ್ಷಣೆ ಇಲ್ಲದಿದ್ರು ಪ್ರಾಮಾಣಿಕತ್ವ ಅವರಲ್ಲಿದೆ. ಹಲೋ, ಅದಕ್ಕೆ ದುಷ್ಟರು ಶಿಷ್ಟರು ಅಂತ ಹೇಳ್ತಾರೆ. ಆಮೇಲೆ ಅದಕ್ಕಾಗಿ ಪ್ರತಿಯೊಂದು ಕಾರ್ಯಕ್ಕೂ ಫಲ ಇದೆ ರೀ. ಇಲ್ಲಿ ಒಂದು ಇಲ್ಲೊಂದು ತೊಂದರೆ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಎಲ್ಲ ಭಕ್ತರು, ಯೇಸು ಕ್ರಿಸ್ತ ನಂಬಿರತಕ್ಕಂಥ ದೇವಜನರು. ಈಗ ಯಾರೋ ಒಬ್ಬನಿರ್ತಾನೆ ಬಹಳ ದೊಡ್ಡವನು, ಬುದ್ಧಿವಂತನು, ತಿಳುವಳಿಕೆ ಉಳ್ಳವನು, ಆಧ್ಯಾತ್ಮಿಕ ನಾಯಕನು ಅಂತ ತಿಳ್ಕೊರಿ. ಆ ನಾಯಕನು ಬಹಳ ಬೋಧನೆ ಮಾಡ್ತಾ ಇರ್ತಾನೆ, ನಮಗೆ ಸನ್ಮಾರ್ಗವನ್ನು ತೋರಿಸ್ತಾರೆ, ನನ್ನ ನೀತಿ ಮಾರ್ಗವನ್ನು ತೋರಿಸ್ತಾನೆ, ಎಲ್ಲ ತೋರಿಸ್ತಾ ಇರ್ತಾನೆ. ಆದರೆ ಎಲ್ಲ ತೋರಿಸ್ತಾ ಇದ್ದು ಕೂಡ ಅರ್ಥ ಆಗ್ತದೆ, ನಾಯಕನು ಬೋಧಿಸ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಹೌದಾ? ಬೋಧಿಸ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಬೋಧಿಸ್ತಾ ಇರುವಾಗ ಭಕ್ತರೆಲ್ಲರೂ ಕೇಳಿ, ಬಾ ನಾವು ಹಂಗೆ ನಡ್ಕೊಳ್ಬೇಕು ಅನ್ನೋತಕ್ಕಂಥ ಆಸೆ ಬರ್ತದೆ ನಾವು ಬೋಧಿಸುವಾಗ. ಹೌದಾ? ಅಂತ ಬೋಧಕರು ಬೋಧಿಸ್ತಿರುವಾಗ, ನಾಯಕರು ಬೋಧಿಸ್ತಾ ಇರುವಾಗ, ಆ ಆತ್ಮೀಯ ನಾಯಕನು ಘೋರ ಪಾಪಗಳನ್ನು ಮಾಡ್ತಿರೋದು ನಾವು ನೋಡಿರುವಾಗ ಇವನಿಗೇನಾಗ್ತಾ ಇಲ್ಲಲ್ಲ. ಈಗ ಪ್ರಸಂಗ ಮಾಡಿದರೆ ಯಾರ್ಯಾರು ಏನೇನು ಮಾಡ್ತಾರೆ ಅವ್ನಿಗೆ ತಕ್ಕಂಥ ಪ್ರತಿಫಲ ಸಿಗ್ತದೆ. ಈ ಮನುಷ್ಯ ಎಷ್ಟು ಪಾಪ ಮಾಡಿದ್ರೆ ಇವನಿಗೇನಾಗ್ತಾ ಇಲ್ಲಲ್ಲ.
ಅಂತೇಳಿ. ಅದನ್ನು ನೋಡಿ ಕೆಲವು ಜನ ನಮ್ಮ ಸಹೋದರಂಥವ್ರು ನೋಡ್ರಿ ಎಷ್ಟು ಕೇಳಿದ್ರು ಎಲ್ಲ ಏನ್ರಿ ಭಾಳ ನೋಡಿದ್ರೆ ಅವರು ಸರಿ ಇರೋನೇ, ಯಾರು ಸರಿ ಇಲ್ಲಲ್ರಿ, ಎಷ್ಟು ಓಕೆ ಕೇಳಿದ್ರು ಅಂತ ಹೇಳ್ತಾರೆ ಕೆಲವು ಜನ. ಈಗ ಏನಾಗ್ತದೆ, ಅಂಥವ್ರು ನೋಡಿದ ಕೂಡಲೇ 1 ವರ್ಷ ಆಯ್ತು ಅವನಿಗೆ ಏನೂ ಆಗಿಲ್ಲ, ಅವನು ಪಾಪ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತಾ ಇದೆ, ಪ್ರತಿಯೊಂದು ಕಾರ್ಯಕ್ಕೂ ಸೀಸನ್ ಇದೆ. 1 ವರ್ಷ 2 ವರ್ಷ, ಅಯ್ಯೋ ಏನಾಗಿಲ್ಲ. ನನ್ನ ಕಾಲು ಕೆಳಗೆ ಎಲ್ಲ ತೆಲುಗು ಜನ, ದುಡ್ಡು ಬಂದು ಕೂಡಲೇ ನನ್ನ ಕಾಲು ಕೆಳಗೆ ಎಲ್ಲ ತೆಲುಗು ಜನ, ಅಯ್ಯೋ ಏನದೆ, ಏನಾಗಿಲ್ಲ ಈ ಮನುಷ್ಯನಿಗೆ ಅಂತೇಳಿ ಜನ ಏನಾಯ್ತೆ, ಅವರು ಕೂಡ ಈತನು ತಪ್ಪು ಮಾಡಿದ್ರು, ಈತನು ಅಹಂಕಾರದಿಂದ ಮೆರೆದ್ರು, ಈತನು ದ್ರೋಹಾಪರಾಧಗಳು ಮಾಡಿದ್ರು, ಈತನಿಗೆ ಏನಾಗಿಲ್ಲಲ್ಲ, ನಾವು ಮಾಡಿದರೆ ನಮಗೂ ಏನಾಗಲ್ಲ ಅನ್ನತಕ್ಕಂಥ ಅಪಾರ್ಥ ಬಂದಿದ್ದಕ್ಕಾಗಿ ಈಗ ಅವರು ಹಾಗೆ ಮಾಡ್ತಾ ಹೋಗ್ತಾ ಇದ್ದಾರೆ. ಮಾಡ್ತಾ ಹೋಗಿದ ಕೂಡಲೇ ಈಗ ಯಾವ ಆಧ್ಯಾತ್ಮಿಕ ನಾಯಕನು, ಯಾರು ಸನ್ಮಾರ್ಗವನ್ನು ತೋರಿಸ್ತಕ್ಕಂಥ ಒಂದು ಬುದ್ಧಿವಂತನಿಗೆ ಅವನ ಕಾಲ ಬಂದು ಕೂಡಲೇ ಈಗ ಅರ್ಥ ಆಗ್ತದೆ, ಅವನಿಗೆ ಇಷ್ಟು ಕೇಡು ಬಂದಿಟ್ಟಿದೆ, ಜಗತ್ತಿನ ಎಲ್ಲ ರೋಗಗಳು ಅವನ ಮೇಲೆ ಬಂದು ಬಿದ್ದಿದೆ. ಈಗ ಆ ಮಾತು ನನಗೆ ನೆನಪು ಬಂತು. ಯಾಕಂದರೆ ಬೈಬಲಲ್ಲಿದೆ, ದುಷ್ಟರಿಗೂ ಶಿಷ್ಟರಿಗೂ ನೀತಿವಂತರಿಗೂ ಅನೀತಿವಂತರಿಗೆ ತೀರ್ಪು ಮಾತ್ರ ಇದೆ. ಇದನ್ನು ನಾನು ಕಂಡುಕೊಂಡಿದ್ದೇನೆ. ಪ್ರತಿಯೊಂದು ಕೆಲಸಕ್ಕೂ ಬಿತ್ತನೆ ಬಿತ್ತಿದವನಿಗೆ ಕೆಲಸ ಮಾಡಿದ್ದಾನೆ, ಬಿತ್ತನೆ ಬಿದ್ದ ಅದಕ್ಕೆ ಕಾಲಕ್ಕೆ ತಕ್ಕಂತೆ ಅವನಿಗೆ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಇಲ್ಲಿ ಸಲ್ಮೋನು ಜ್ಞಾನಿ ಈ ಮೊದಲು ವಚನದಲ್ಲಿರ್ತಕ್ಕಂಥ ಅದ್ಭುತವಾದಂಥ ಅರ್ಥವನ್ನೆಲ್ಲ ಬರೆದುಕೊಂಡು ಬಂದಿದ್ದಾನೆ. ಅದಕ್ಕೆ ಲಾಸ್ಟ್ಗೆ ಏನು ಹೇಳ್ತಾ ಇದ್ದಾನಂದ್ರೆ, ಆತನು ಗಂಭೀರವಾಗಿ ಹೇಳ್ತಿರಲ್ವಿಯಾ, ಲಾಸ್ಟಿಗೆ ಏನು ಹೇಳ್ತಾ ಇದ್ದಾನಂದ್ರೆ, ನನ್ನ ಪ್ರಿಯ ಸಹೋದರೇ ಲಕ್ಷ್ಯ ಉಟ್ಕೊಳ್ತೀರಿ. ಯಾಕೆ ಹೇಳ್ತಾ ಅಂದ್ರೆ, ನಾನು ಮನುಷ್ಯನು ಪಡುವ ಎಲ್ಲ ಪ್ರಯಾಸಗಳಿಗೆ ನೋಡ್ರಿ, ಜನ್ಮಿಸೋದಕ್ಕೂ ಸಮಯ ಅಂದ್ರೆ ಅರ್ಥ ಏನು? ಜನ್ಮ ಬರಬೇಕಾದ್ರೆ ಅದಕ್ಕೆ ಏನು ಮಾಡಿರ್ತಾನೆ, ಅವನು ಕೆಲಸ ಮಾಡಿರ್ತಾನೆ. ಅವನು ಬೀಜ ಬಿತ್ತಿರ್ತಾನೆ, ಆವಾಗಾದ್ರೆ ಗರ್ಭದಲ್ಲಿ ಮಕ್ಕಳು ಹುಟ್ಟುತ್ತಾರೆ. ಅಥವಾ ಕುರಿ ಪಶು ಪ್ರಾಣಿ ಪಶುಗಳಲ್ಲಿ ಗಂಭೀರವಾಗಿ ಹೇಳ್ತಾರಲ್ವಿಯ, ಮನೋಪೂರ್ವಕದಿಂದ ಹೇಳ್ತಿರಲ್ವಿಯ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೀವು ಸ್ವಲ್ಪ ಗಮನಿಸ್ತಿರೋದನ್ನ, ಕರ್ತನ ಬಹಳ ಒಳ್ಳೆಯ, ಭಾಳ ಲಕ್ಷ ಕೊಟ್ಟು ಕೇಳ್ತೀರಿ. ಸ್ವಲ್ಪ ವಿದ್ಯುತ್ ಶಕ್ತಿಯ ಅತ್ಸವೆತ್ತ ಆದರೂ ಕೂಡ ನೀವು ನನ್ನನ್ನು ಗಮನಿಸ್ತೀರಿ. ಯಾಕಂದರೆ ವಿಷಯಕ್ಕೆ ಬರ್ತಾ ಇದ್ದೆ ನಾವು. ಯಾಕಂದರೆ ನಾವು ನಮ್ಮ ವರ್ಷವೆಲ್ಲ, ನಮ್ಮ ಜೀವಮಾನವೆಲ್ಲ ಆನಂದ ಹರ್ಷದಿಂದ ಜೀವಮಾನದ ಎಲ್ಲ ದಿನಗಳು ಅನುಭವಿಸಬೇಕಾದ್ರೆ ಮೋಸ, ವಂಚನೆ, ಯಾವುದೇ ಕೆಟ್ಟದನ್ನು, ಅದಕ್ಕೆ ಹೇಳುತ್ತೆ, ಕೆಟ್ಟದನ್ನು ವಿಸರ್ಜಿಸು, ಅದು ದೇಹಕ್ಕೆ ಆರೋಗ್ಯ, ಎಲುಬಿಗೆ ಪುಷ್ಟಿ. ಏನ್ರಿ ಬೈಬಲ್ ಅದು? ಅದೃಷ್ಟವಂತರು ನೀವೆಲ್ಲರೂ, ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ಪ್ರಿಯ ಜನರು ಅದೃಷ್ಟವಂತರು, ನೀವು ಧನ್ಯರು ನೀವು. ನೋಡ್ರಿ ಇದೆಲ್ಲ ಹೇಳಿದ್ರೆ ನೋಡ್ರಿ, ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ನೆಟ್ಟಿದ್ದನ್ನು ಕೀಳೋದಕ್ಕೂ ಸಮಯ, ಈ ನೋಡ್ರಿ ಏನು ಬರೆದಿದ್ದು ಪ್ರತಿಯೊಂದಕ್ಕೂ ಅರ್ಥ ಇದೆ. ನೆಟ್ಟಿದ್ದನ್ನು ಕೀಳೋದಕ್ಕೆ ಸಮಯ, ನೋಡ್ರಿ ನೆಡುವುದಕ್ಕೂ ಸಮಯ ಇದೆ. ನೆಟ್ಟಿದ್ದನ್ನು ಯಾಕೆ ಹೇಳಿದಾನೆ, ಕೀಳೋದಕ್ಕೆ ಸಮಯ ಅಂತೇಳಿ. ಹಲೋ, ಒಂದು ವೇಳೆ ಅರ್ಥ ಆಗ್ತದೆ ಯಾರಿಗಾರೆ? ನಂಗಡೆ ನೋಡ್ರಿ ಎಲ್ಲರ, ಕೆಟ್ಟದ್ದನ್ನು ಒಂದು ವೇಳೆ ನೆಟ್ಟಿದ್ದಿದ್ರೆ, ಅಯ್ಯೋ ಗೊತ್ತಾತಪ್ಪ ಕೆಟ್ಟದ್ದು ಬರಾಕತ್ತೈತಿ, ಏನು ಬರತ್ತಿದೆ, ಕೆಟ್ಟದ್ದು ಫಲಿಸ್ತಾ ಇದೆಯಪ್ಪ, ಇದು ಬೇಡಪ್ಪ ಅಂತೇಳಿ ಅವಾಗ ಕೀಳುವ ಸಮಯ. ವಾವ್, ಐ ಲವ್ ದಿಸ್. ಕೀಳುವ ಸಮಯ ಅಂದರೆ, ಅಯ್ಯೋ ನಾನು ಮಾಡಿದ ಕೆಟ್ಟದಕ್ಕೆ ಪ್ರತಿಫಲ ಕೆಟ್ಟದ್ದು ಬರ್ತಾ ಇದೆ, ಕರ್ತನೇ ನನ್ನನ್ನು ಕ್ಷಮಿಸು, ನನ್ನ ಪಾಪಗಳನ್ನು ಒಪ್ಪಿಕೊಳ್ತಾ ಇದ್ದಾರೆ ಕರ್ತನೇ, ಇನ್ನು ಮುಂದೆ ಈ ಪಾಪವನ್ನು ಮಾಡೋದಿಲ್ಲ ಅಂದರೆ ಒಪ್ಪಿಕೊಂಡು ಕೂಡಲೇ ನೀನು ನೆಟ್ಟಿದ್ದನ್ನು ಕೀಳ್ತಾ ಇದ್ದೀ. ಓ ಹಲ್ಲೆಲೂಯಾ. ಅದನ್ನು ಕೀಳಿದ್ದವನು ಯಾರಂದ್ರೆ ಯೋಬನು. ತನ್ನ ಜೀವನದಲ್ಲಿ ಯಾವುದು ನೆಟ್ಟಿ ಆತನ ಜೀವನದಲ್ಲಿ ಬರ್ತಾ ಇತ್ತು, ಕೊನೆಗೆ ಆತನು ತನ್ನ ಅಪರಾಧ, ನಾನು ಮಾಡಿರುವ ಮಾತುಗಳಿಂದ ನನಗೆ ಬಂದಿದೆ ಎಂಬುದಾಗಿ ಒಪ್ಪಿಕೊಂಡು ಕೇಳಿಬಿಟ್ಟಿದ್ದಾನೆ. ಆಮೇಲೆ ಶುಭವೇ ಆತನಿಗೆ ಆಗಿದೆ. ಇದಕ್ಕೆ ಪ್ರತಿಯೊಂದಕ್ಕೆ ಅರ್ಥ ಇದೆ ಇರಲಿ. ಯಾಕಂದ್ರೆ ಇದರಿಂದ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ 2ನೇ ಅಧ್ಯಾಯದಲ್ಲಿ, ಪ್ರಸಂಗಿ 3 2ನೇ ಅಧ್ಯಾಯದಲ್ಲಿ ನಾವು ಆ 2ನೇ ಅಧ್ಯಾಯದ ಅರ್ಥವು ಇನ್ನೂ ಅದ್ಭುತವಾಗಿ ನೋಡೋಣ. 9 ಹೀಬ್ರೂ 9:27, ಬೇಗ ಹೋಗ್ತೀರಿ. ಹೀಬ್ರೂ ಪ್ರತಿಯೊಂದು ವಚನಕ್ಕೆ ಹೇಳ್ತಾ ಇದ್ದಾನೆ. ಯಾವುದು? ಪ್ರಸಂಗಿ 3:2 ಇರ್ತಕ್ಕಂಥ ಅರ್ಥವು ಹೀಬ್ರೂ 9:25 ನೋಡ್ತಾ ಇದ್ದೇವೆ ನಾವು. ಬೇಗನೆ ಅಂತೆಕ ಹಾ 9:27 9ನೇ ಅಧ್ಯಾಯ 27. ಓದ್ರಿ, ಪರವಾಗಿಲ್ಲ, ತೆಲುಗು ಯಾವ್ದು ಸಿಕ್ತ ಓದ್ರಿ.
ಮನುಷ್ಯನು ಒಂದೇ ಸಾರಿ ಮೃತ್ಯುವನ್ನು ಹೊಂದೋದು, ಮರಣವನ್ನು ಹೊಂದೋದು ನೋಡಿ. ಅರ್ಥ ಆಯ್ತಾ? ಅದಕ್ಕೆ ಹಲೋ ಮೈ ಡಿಯರ್ ಬ್ರದರ್, ಲಿಸನ್ ಕೇರ್ಫುಲಿ. ಗಾಡ್ ಅಪಾಯಿಂಟೆಡ್ ದ ಟೈಮ್ ಆಫ್ ಡೆತ್ ಆಲ್ಸೋ. హలో ఎప్పటికాలప్పుడు సావాలని పెట్టలే మనుషులను. ಯಾವಾಗ ಬೇಕಾದಾಗ ಸಾಯ್ಬೇಕಂತ ಇಟ್ಟಿಲ್ಲ. ಮನುಷ್ಯ ಮಾಡಿದ ಪಾಪ ದುರ್ಮಾರ್ಗತನದಿಂದ ಅವನು ಬೇಗನೆ ಸಾಯ್ತಾ ಇದ್ದಾನೆ. ಆದರೆ ದೇವರು ಮನುಷ್ಯನು ಮರಣಕ್ಕೂ ಸಮಯವನ್ನು ನೇಮಿಸಿದನು. ಮುಂದೆ ಆ ನಂತರ ತೀರ್ಪು, ವಿಧಿಗಳು, ಜಡ್ಜ್ಮೆಂಟ್ ಇದೆ. ಅಂದ್ರೆ ಅರ್ಥ ಏನು? ಹಿ ಅಪಾಯಿಂಟೆಡ್ ದ ಟೈಮ್ ಆಫ್ ಡೆತ್. ಹಲೋ, ನಿಮ್ಮ ತರ್ಜಮದಲ್ಲಿ ಹೌದು ಗೊತ್ತೈತಿ. ಒಂದೇ ಸಾರಿ ಸಾಯೋದು, ತರುವಾಯ ಸುಡುಗಾಡಂತಲ್ಲ, ಒಂದೇ ಸಾರಿ ಸಾಯೋದು ಮನುಷ್ಯನ ತೀರು. ಅಂದ್ರೆ ಇಲ್ಲಿದೆ ಸಮಯ ಅನ್ನೋ ಪದ ಇದೆ. ದೇರ್ ಇಸ್ ಅ ಟೈಮ್ ಫಾರ್ ಡೆತ್ ಅಂತಿದೆ. ಇಲ್ಲಿ ಮೇಲೆ ನೋಡ್ತಾ ಇದೀವಿ, ಜನ್ಮಕ್ಕೂ ಮರಣಕ್ಕೂ ಸಮಯ. ಅಂದ್ರೆ ಅರ್ಥ ಏನು? ದೇವರು ನೇಮಿಸಿದಾನೆ ಸಮಯ. ಅದಕ್ಕೆ ಬೈಬಲ್ ಹೇಳ್ತದೆ, ದುರ್ಮಾರ್ಗತನ ದುಷ್ಟತನ ಮಾಡುವ ಜೀವಮಾನ ಕಾಲದ ವ್ಯಸನವೇ ವ್ಯಸನ. ಆದರೆ ಭಕ್ತರಿಗೆ ಹೇಳ್ತಾ ಇದ್ದಾರೆ, ಹಲ್ಲೆಲೂಯಾ, ಮನುಷ್ಯನ ಬಾಳು 70 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ ನೇಮಿಸಿಟ್ಟಿದ್ದಾನೆ ಟೈಮ್. 80 ವರ್ಷ, ಅದರ ಮೇಲೆ ಬಂದರೆ ಬೋನಸ್ಸು ಮತ್ತು ಎಲ್ಲ ಬಂದ 96 ಮಟ್ಟ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಒಂದು ಮನುಷ್ಯನು ಸೆಲ್ವಿನಸ್ ಎಂಬುದಾಗಿ ಒಂದು ದೊಡ್ಡ ವ್ಯಕ್ತಿ, ಈತನು ಎರಡನೇ ಮಹಾಪ್ರಪಂಚ ಯುದ್ಧದಲ್ಲಿ ಭಾಳ ಒಳ್ಳೆಯ ಸ್ಟೋರಿ ಇದೆ. ಇದಕ್ಕೆ ಎಷ್ಟು ವಯಸ್ಸು ಗೊತ್ತಿದೆ? ಹೇಳಿದರೆ ತಾನೇ ಗೊತ್ತಾಗೋದು. ಅಂದ್ರೆ ಹಂಗೆ ಕೂತಾರೆ ನಮ್ಮ ಸ್ಟೂಡೆಂಟ್. ಈತನಿಗೆ 96 ವಯಸ್ಸು. ಈತನಿಗೆ ಎಷ್ಟು ವಯಸ್ಸು? 96 ವಯಸ್ಸು. ನಡೀತಾ ಇದ್ದಾನೆ, ತಿರುಗ್ತಾ ಇದ್ದಾನೆ. ಈತನು ಎರಡನೇ ಮಹಾಪ್ರಪಂಚ ಯುದ್ಧದಲ್ಲಿ ಯುದ್ಧ ವಿಮಾನವನ್ನು ನಡೆಸಿರ್ತಕ್ಕಂಥ ವ್ಯಕ್ತಿ, ಫೈಟರ್. ಯಾರು? ಏರ್ಫೋರ್ಸ್ನಲ್ಲಿ ಫೈಟರ್ ಈತನು. ಆ ಪ್ರಪಂಚ ಯುದ್ಧದಲ್ಲಿ ನಡೆದಿರುವಾಗ ಆತನ ಒಂದು ಸಾರಿ ರಿಟೈರ್ಡ್ ಆಗಿದ್ದ ಕೂಡಲೇ ಆತನ ಬಂದು ಒಂದು ಚರ್ಚಲ್ಲಿ ಕೂತ್ಕೊಂಡು ಹೊಸ ವರ್ಷದಲ್ಲಿ ತೀರ್ಮಾನ ಮಾಡಿದನಂತೆ. ಏನಂತೇಳಿ ಆತನು ಕೂತ್ಕೊಂಡು ಕೂಡಲೇ ಅಲ್ಲಿ ಅಸಿಸ್ಟೆಂಟ್ ಆಗಿ ಆ ಚರ್ಚಲ್ಲಿ ಬಂದ ಕೂಡಲೇ ದೊಡ್ಡ ಆಗಿನ ಕಾಲದಲ್ಲಿ ಬುದ್ಧಿವಂತರು ಅವರು, ಏರ್ಫೋರ್ಸ್ ನಡೆಸಿದವರು. ಅಂದರೆ ಅವರು ಚರ್ಚಲ್ಲಿ ಬಂದು ಪ್ರೇಯರ್ ಕೂತ್ಕೊಂಡ್ರೆ ಅವರಿಗೆ ಚರ್ಚ್ನಲ್ಲಿ ಅಸಿಸ್ಟೆಂಟ್ ಕೆಲಸ ಕೊಟ್ಟಂತೆ, ಅಸಿಸ್ಟ್ ಮಾಡಲಿಕ್ಕೆ. ಇದು ನಾನು ಬೈಬಲ್ ಹೆಚ್ಚು ತಿಳ್ಕೊಳ್ಬೇಕಂತ ತಿಳ್ಕೊಂಡು ಈತನು ಆ ವರ್ಷ ತೀರ್ಮಾನ ಮಾಡಿಕೊಂಡ್ರೆ, ಇನ್ನು ಮುಂದೆ ನಾನು ಬೈಬಲನ್ನು ಪ್ರತಿದಿನ ತಪ್ಪದೇ ಓದಬೇಕು ಅನ್ನೋದಾಗಿ ತೀರ್ಮಾನ ಮಾಡಿಕೊಂಡಂತೆ. ನಿಮ್ಮ ವರ್ಷಗಳೆಲ್ಲ ಶುಭವಾಗಲಿ ಅಂತ ಹೇಳ್ತಾ ಇದ್ದೇನೆ. ಇದು ಒಳ್ಳೆ ಕೆಲಸ. ಇದು ಜೀವನದಲ್ಲಿ ತಿಳ್ಕೊಂಡು ಆ ವರ್ಷದಲ್ಲಿ ಒಂದು ಸಾರಿ ಮುಗಿಸಿದಂತೆ ಬೈಬಲು. ಅವ್ರ ಹೆಂಡತಿ ಗಂಡ ಇಬ್ಬರು ಚರ್ಚಿಗೆ. ಯಾಕಂದರೆ ನಾನು ಬೈಬಲ್ ತಿಳ್ಕೊಳ್ಳೋದಿದ್ರೆ ನಾನು ಚರ್ಚಲ್ಲಿ ಸೇವೆ ಹೆಂಗೆ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಬೈಬಲ್ ತಿಳ್ಕೋಬೇಕು. ಸಿಸ್ಟರ್, ಯು ಕ್ಯಾನಾಟ್ ಬಿಲೀವ್, ಮತ್ತು ಒಂದು ವರ್ಷದಲ್ಲಿ 4 ಸಾರಿ ಬೈಬಲ್ ಮುಗಿಸಿದಂತೆ. ಹಲ್ಲೆಲೂಯಾ. ನೆಕ್ಸ್ಟ್ ಏನು ಮಾಡಿದೆ ಗೊತ್ತಿದೆ? ಎವ್ರಿ ಡೇ, ಪ್ರತಿದಿನ 2 ರಿಂದ 4 ತಾಸು ಬೈಬಲ್ ಓದೋದು. ನ್ಯೂಸಲ್ಲಿ ಬಂದಿದೆ ಸಿಸ್ಟರ್, 700 ಕ್ಲಬ್ ಅಂತೇಳಿ ಒಂದು ಆಧ್ಯಾತ್ಮಿಕ ಚಾನಲ್ ಇದೆ. ಆ ನ್ಯೂಸ್ ವಿದೇಶದಲ್ಲಿ ನಡೀತದೆ. ಈ ಚಾನಲ್ ದೇಶ ವಿದೇಶಗಳಲ್ಲಿ ನಡೀತದೆ. ಹಲ್ಲೆಲೂಯಾ. 4 ವರ್ಷದಲ್ಲಿ 200 ಸಾರಿ ಬೈಬಲ್ ಓದಿ ಮುಗಿಸಿದಂತೆ. ಹಲ್ಲೆಲೂಯಾ. 200 ಸಾರಿ ಬೈಬಲ್ ಓದಿ ಮುಗಿಸಿದರಂತೆ ಅದನ್ನು. ಆಮೇಲೆ ಇತನಿಗೆ ಉತ್ಸಾಹ ಬಂತು. ಆಮೇಲೆ ಮಿಕ್ಕಿದ ಎಲ್ಲ ವರ್ಷ ಹಾಗೆ ಈಗ ಆತನಿಗೆ 96 ವರ್ಷಗಳು. 1000ಕ್ಕಿಂತ ಹೆಚ್ಚಿನ ಸಾರಿ ಬೈಬಲ್ ಓದಿ ಮುಗಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಈ ವಿಶ್ವದಲ್ಲಿ ಸೆಲ್ವಿನಸ್ ಎಂಬ ವ್ಯಕ್ತಿ 96 ವರ್ಷಗಳು ಬದುಕಿದ. ಆತನಿಗೆ ಲಾಸ್ಟ್ ಇಂಟರ್ವ್ಯೂನಲ್ಲಿ ಕೇಳಿದ್ರು, ಜಾಗ್ರತೆ ಕೇಳ್ತೀರಿ, 1000ಕ್ಕಿಂತ ಹೆಚ್ಚಿನ ಸಾರಿ ಬರೆದಿರ್ತಕ್ಕಂಥ ವ್ಯಕ್ತಿ, ಓದಿರ್ತಕ್ಕಂಥ ಬೈಬಲನ್ನು ಆತನು ಇಂಟರ್ವ್ಯೂನಲ್ಲಿ ಕೇಳಿದ್ರು, ನೀನು ಬೈಬಲನ್ನು ಓದಿಕೊಂಡು ಇಷ್ಟೆಲ್ಲ ಮಾಡಿದಿಲ್ಲ, ಇದರಿಂದ ನೀನು ಏನು ಕಲ್ತ್ಕೊಂಡು ಒಂದೇ ಲೈನ್ನಲ್ಲಿ ಹೇಳೆಂಬುದಾಗಿ ಹೇಳಿದ್ರೆ ಏನು ಹೇಳಿದ ಗೊತ್ತಿದೆ? ವಿ ನೀಡ್ ಟು ಕೀಪ್ ದ ಗಾಡ್ಸ್ ಕಮಾಂಡ್ಮೆಂಟ್. ಐ ಲವ್ ದಿಸ್. ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ಅದರ ಅನುಸಾರವಾಗಿ ಶ್ರದ್ಧೆಯಿಂದ ನಡ್ಕೊಂಡ್ರೆ ನಾವು ಬದುಕು ದಿನಗಳೆಲ್ಲ ಯೇಸು ಕ್ರಿಸ್ತನ ಹಾಗೆ ನಮ್ಮ ಜೀವನ ಮಾರ್ಪಾಟಾಗ್ತದೆ. 1000 ಸಾರಿ ಬೈಬಲ್ ಓದಿರುವ ವ್ಯಕ್ತಿ ಹೇಳ್ತಾ ಇದ್ದಾನೆ, ದೇವರ ವಾಕ್ಯದನುಸಾರವಾಗಿ ನಡೆಯೋದೇ ಮನುಷ್ಯನಿಗೆ
ಇದಕ್ಕಿಂತ ದೊಡ್ಡ ಒಳ್ಳೆ ಕೆಲಸ ಮತ್ತೆ ಯಾವುದೂ ಇಲ್ಲ. ಅವನ ಜಾಬ್ನಲ್ಲಿ, ಅವನ ಡ್ಯೂಟಿನಲ್ಲಿ, ಅವನ ಉದ್ಯೋಗದಲ್ಲಿ, ಅವನ ಬಿಸ್ನೆಸ್ನಲ್ಲಿ ಕೂಡ ಅವನು ದೇವರ ವಾಕ್ಯದ ಪ್ರಕಾರವಾಗಿ ಯಾವ ಲೋಕದಲ್ಲಿದ್ದರು ಅಲ್ಲಿಗೆ ದೇವರ ವಾಕ್ಯದ ಪ್ರಕಾರವಾಗಿ ನಡ್ಕೊಳ್ಳಬೇಕು. ಲಕ್ಷ ಕೇಳ್ತಿ. ಈಗ ಕಂಟಿನ್ಯೂ ಮಾಡ್ತೀವಿ ನಾವು. ಅದರ ಚಿತ್ತ ಏನಿದೆ, ಮನುಷ್ಯನು ಏನು ಕೆಲಸಗಳು ಮಾಡಬೇಕೆಂಬುದಾಗಿ ಲಾಸ್ಟಿಗೆ ಪ್ರಸಂಗಿಕನ ಹೇಳ್ತಾನೆ. ಏನಂತ ಹೇಳ್ತಾನೆ ನೋಡ್ರಿ, ಏನು ಕೆಲಸ ದೇವರು ಕೊಟ್ಟಿದ್ದಾರೆ ಎಂಬುದಾಗಿ. ಕೆಟ್ಟ ಕೆಲಸ ಇದ್ರೆ ಕೆಟ್ಟ ಫಲ ಸಿಗ್ತದೆ. 10ನೇ ಅಧ್ಯಾಯದಿಂದ 10ನೇ ವಚನ, ಪ್ರಸಂಗಿ 3:10 ಪ್ರಸಂಗಿ 3:10 ನೋಡ್ರಿ, ದೇವರು ಕೊಟ್ಟ ಕೆಲಸದಲ್ಲಿ ಯಾವುದೇ ಒಂದು ವರವಾಗಲಿ, ಪ್ರತಿಭೆ ಆಗಲಿ, ಟ್ಯಾಲೆಂಟ್ ಆಗಲಿ, ಅದನ್ನು ಪಡ್ಕೊಂಡಿದ್ದ ಕೂಡಲೇ ಅದನ್ನು ಅಭ್ಯಾಸಿಸಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಅದರಲ್ಲಿ ವೃತ್ತಿ ಪ್ರವೀಣನಾಗಬೇಕು. ಅದರಲ್ಲಿ ಅಭ್ಯಾಸಿಸುವಂತೆ ಮನುಷ್ಯರ ಪುತ್ರರಿ ಮಾನವರಿಗೆ ದೇವರು ಕೊಟ್ಟ ಕೆಲಸವನ್ನು ಆತನು ಸುಂದರವಾಗಿ ಮಾಡಿದ್ದಾನೆ. ನೋಡ್ರಿ, ಪ್ರತಿಯೊಂದನ್ನು ಸುಂದರವಾಗಿ ಮಾಡಿದ ಅಂದ್ರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದನ್ನೇ ಮಾಡಿದ್ದಾನೆ. ಆದಿಯಿಂದ ಅಂತ್ಯದವರೆಗೂ. ಅರ್ಥ ಆಗಿದೆ? ಆದಿಯಿಂದ ಅಂತ್ಯ ಅಂದ್ರೆ ಆದಿಕಾಂಡದಲ್ಲಿ ದೇವರ ಸೃಷ್ಟಿ ಮಾಡಿದಾನೆ, ಗೊತ್ತಿದೆ? ಆದಿಕಾಂಡದ ಎಲ್ಲ ಸೃಷ್ಟಿ ನೋಡಿದ್ವಿ, ಏನಾರ ಕೆಟ್ಟದ್ದು ಮಾಡಿದಾನೆ, ಪ್ರತಿಯೊಂದನ್ನು ಸುಂದರವಾಗಿ ಮಾಡಿದಾನೆ. ಅದರ ಅರ್ಥ ಏನು? ದೇವರ ಸೃಷ್ಟಿ, ಎಲ್ಲ ಸೃಷ್ಟಿ ಮಾಡಿ ಹೇಳ್ತಾನೆ ದೇವರು. ಅಲ್ಲಿ ನೋಡ್ತಾನೆ, ಆತನು ಮಾಡಿರುವ ಎಲ್ಲಾ ಸೃಷ್ಟಿಗಳು ಎಲ್ಲವೂ ಒಳ್ಳೇದಾಗಿದೆ. ಆದಿಕಾಂಡ 1ನೇ ಅಧ್ಯಾಯ 13ನೇ ಎಲ್ಲ ಒಳ್ಳೇದಾಗಿದೆ. ಅಂದ್ರೆ ದೇವರು ಸುಂದರವಾಗಿ ಎಲ್ಲ ಒಳ್ಳೇದೇ ಮಾಡಿದಾನೆ ಹೊರತು ಕೆಟ್ಟದ ಮಾನವನಿಗೆ ಕೆಟ್ಟದಾಗುವಂತ ಯಾವುದನ್ನೂ ಮಾಡಲಿಲ್ಲ. ತದನಂತರ ಮುಂದೆ ಹೋಗ್ತಿರಮ್ಮ, ದೇವರು ನಡೆಸುವ ಕೆಲಸಗಳನ್ನು, ಕ್ರಿಯೆಗಳನ್ನು ಯಾವ ಮನಸ್ಸನ್ನು ಗ್ರಹಿಸಲಿಕ್ಕೆ ಆಗಲ್ಲ. ನೋಡ್ರಿ, ಆತನು ಲೋಕವನ್ನು, ಆತನು ಜ್ಞಾನವನ್ನು, ಬುದ್ಧಿಯನ್ನು, ನಿತ್ಯವಾದದ್ದನ್ನು ಅವರ ಹೃದಯದಲ್ಲಿ ಇಟ್ಟಿದ್ದೇನೆ. ಅರ್ಥ ಆಗಿದೆ? ಈಗ ಕೇಳ್ರಿ, ದೇವರು ಮಾಡುವ ಕೆಲಸ. ಒಬ್ಬನು ನೋಡ್ರಿ, ದೇವರ ಚಿತ್ತ ಏನಿದೆ, ಒಬ್ಬನು ಸಂತೋಷಿಸಿ, ಅಂಡರ್ಲೈನ್ ಮಾಡ್ರಿ, ತನ್ನ ಜೀವಮಾನದಲ್ಲಿ ಅಲ್ಲ, ಯಾವುದೋ ಒಂದು ದಿನ ಅಲ್ಲ. ಕಭಿ ಖುಷಿ ಕಭಿ ಗಮ್ ನಹೀ, ಹಮೇಶಾ ಖುಷಿ. ಹಲ್ಲೆಲೂಯಾ. ಕಭಿ ಖುಷಿ ಕಭಿ ಗಮ್ ನಹೀ, ಹಲ್ಲೆಲೂಯಾ. ಗಮ್ ಕಿಸ್ಕೆ ಲಿಯೆ? ಜೋ ಬುರಾ ಕರ್ತಾ ಹೈ ಉಸ್ಕೆ ಲಿಯೆ ಹೈ ವೋ. ಆದ್ರೆ ಇಲ್ಲಿ ಹೇಳ್ತಾ ಇದೆ, ಅವನ ಜೀವಮಾನವೆಲ್ಲ ಹರ್ಷದಿಂದ ಏನ್ ಮಾಡಬೇಕು ಹೊರತು ಅವನು ಒಳ್ಳೆಯದನ್ನೇ ಮಾಡಬೇಕು ಹೊರತು ಅವುಗಳಲ್ಲಿ ಅಂದ್ರೆ ಒಳ್ಳೆಯದನ್ನೇ ಮಾಡಬೇಕು ಹೊರತು ಮತ್ತೆ ಯಾವುದರಲ್ಲಿಯೂ ಯಾವ ಮೇಲು, ಯಾವ ಸುಖ ಇಲ್ಲ ಎಂದು. ಇನ್ನೊಂದು ತರ್ಜಮದಲ್ಲಿ ಹೋದ್ರಿ, ನಿಮ್ಮ ತರ್ಜಮದಲ್ಲಿ ಹೋದ್ರಿ. ಎಷ್ಟೇ ವಚನ ಅದು? ಒಳ್ಳೆದನ್ನ ಮಾಡಬೇಕೆಂಬುದಕ್ಕಂದ್ರೆ 12 ಓದವ ಬೇಗನೆ ತಕ್ಕೋರಿ ತರ್ಜಮಗಳು. ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿದೆ. ಮನುಷ್ಯರು ತನ್ನ ಜೀವಮಾನ, ವರ್ಷದ ಎಲ್ಲಾ ದಿನಗಳು ನಿಮಗೆ ಶುಭವು, ಕ್ಷೇಮವು, ಸಮೃದ್ಧಿಯು. ಹ್ಯಾಪಿ ನ್ಯೂ ಇಯರ್, ಹಲ್ಲೆಲೂಯಾ. ಜೀವಮಾನದ ಎಲ್ಲಾ ವರ್ಷಗಳು ನಿನಗೇನಾಗಿರ್ಬೇಕು? ಶುಭವಾಗಿ, ಉಲ್ಲಾಸವಾಗಿರಿ ಎಂಬುದಾಗಿ. ಅದಕ್ಕಾಗಿ ದೇವರ ಮಾತು ಪ್ರಕಾರ ನಡಿಬೇಕು. ನಿಮ್ಗೆ ಯಾಕೆ ದುಃಖ, ಕಣ್ಣೀರು ದುಃಖಗಳು, ತಲೆನೋವು, ಇಲ್ಲ ಸಲದ ಬ್ಯಾನ್ಗಳು ಬರ್ತಾವಂದ್ರೆ ನೀವು ಅದರ ಪ್ರಕಾರ ನಡೆಯುವುದಿಲ್ಲ. ನಡೆದ್ರೆ ನಿಮ್ಮ ಜೀವಮಾನವೆಲ್ಲ ಸುಖವಾಗಿರ್ತದೆ. ಆ ಮುಂದೆ ಉಲ್ಲಾಸವಾಗಿ ತಪ್ಪಿತ್ತು ಏನಿದೆ ನೋಡ್ರಿ, ಅರ್ಥ ಆಯ್ತಾ? ಪ್ರತಿಯೊಬ್ಬನು ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನನ್ನು ಅವರಿಗೆ ಅರ್ಥ ಆಗ್ತದೆ. ಒಳ್ಳೆ ಕೆಲಸವನ್ನು ಮಾಡೋದ್ರ ಮೂಲಕವಾಗಿ ಬರ್ತಕ್ಕಂಥ ಸುಖವನ್ನು ಅನುಭವಿಸುವುದೇ ಹೊರತು ಮತ್ತು ಯಾವ ಕೆಟ್ಟ ಕೆಲಸಗಳಲ್ಲಿ ಅವ್ರಿಗೆ ಏನುಂಟಾಗುವುದಿಲ್ಲ, ಮೇಲು ಸುಖ ಬರುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ವಾವ್, ಐ ಲವ್ ದಿಸ್ ಸ್ಕ್ರಿಪ್ಚರ್ ಮೈ ಲಾರ್ಡ್. ಅದಕ್ಕಾಗಿ ಜೀವಮಾನ ಕಾಲವೆಲ್ಲ, ಈ ವರ್ಷ ಖಾಲಿ 2025 ಮಾತ್ರ ಅಲ್ಲ, ನಿನ್ನ ಜೀವಮಾನ ಕಾಲವೆಲ್ಲ ಸುಖದಿಂದ, ಹರ್ಷದಿಂದ, ಆನಂದದಿಂದ ಇರಬೇಕಂತ ಇಷ್ಟ ಇದೆಯಾ? ದೇವರ ವಾಕ್ಯ ಪ್ರಕಾರವಾಗಿ ನಡೀರಿ. ನಿಮ್ಮ ಎಲ್ಲ ಬಿಸ್ನೆಸ್ಗಳಲ್ಲಿ, ಕೆಲಸಗಳಲ್ಲಿ, ಸೇವೆಗಳಲ್ಲಿ ಎಲ್ಲದರಲ್ಲಿ ದೇವರ ವಾಕ್ಯ ಪ್ರಕಾರವಾಗಿ ನಡ್ರಿ. ಮುಂದೆ ಕಂಟಿನ್ಯೂ ಮಾಡಿ, ಮುಗಿಸ್ಬಿಟ್ಟು ಹೋಗೋಣ ಮನೆಗೆ. ಹೋಗ್ತಾ ಇದ್ರಾಗೆ ಇದಲ್ಲದೆ ಇಲ್ಲೇ ಬಂದಿದೆ ನೋಡ್ರಿ, ಏನು? ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು, ಅರ್ಥ ಆಯ್ತಾ? ತನ್ನ ಎಲ್ಲ ಕಷ್ಟಾರ್ಜಿತವನ್ನು ಸುಖವನ್ನು ಅನುಭವಿಸುವುದು ದೇವರ ವರ ಇದೆ. ಅದು ಗಾಡ್ಸ್ ಗಿಫ್ಟ್ ಇಟ್ ಈಸ್. ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತಿದೆ. ನೆಕ್ಸ್ಟ್ ಈಗ ಅಂಡರ್ಲೈನ್ ಮಾಡ್ಕೊಳ್ಳಿ. ದೇವರ ಕಾರ್ಯಗಳೆಲ್ಲ
ನಿತ್ಯದೆಂಬುದಾಗಿ. ಅದು ಯಾವತ್ತೂ ಅರ್ಧ ಅಲ್ಲ, ನಿತ್ಯವಾದದ್ದು, ಅದು ಶಾಶ್ವತವಾದದ್ದು ಎಂದು ನಾನು ಬಲ್ಲಿನು. ಅಂಡರ್ಲೈನ್ ಮಾಡ್ರಿ. ಈಗ ಅದಕ್ಕೆ ಈ ಧರ್ಮಶಾಸ್ತ್ರಕ್ಕೆ ಅರ್ಥ ಆಗ್ತದೆ. ಅದಕ್ಕೆ ಅಂದ್ರೆ ಈ ಧರ್ಮಶಾಸ್ತ್ರಕ್ಕೆ ಯಾವುದನ್ನು ಸೇರಿಸಬಾರದು, ಯಾವುದನ್ನು ಅದರಿಂದ ಯಾವುದನ್ನು ತೆಗೆಯಬಾರದು. ಅರ್ಥ ಈ ಮಾತೆಯಲ್ಲಿ ಓದಿದ್ದೆ ನಾವು. ಧರ್ಮಶಾಸ್ತ್ರದಲ್ಲಿ ಒಂದನ್ನು ತೆಗಿಬಾರದು, ಒಂದನ್ನು ಸೇರಿಸಬಾರದು ಅಂತವನು ಶಾಪಗ್ರಸ್ತನಾಗುವನಂತ ಎಲ್ಲಿ ಓದಿದ್ದೆ ನಾವು? ಪ್ರಕಟಣೆ. ವೆರಿ ಗುಡ್. ಹಲ್ಲೆಲೂಯಾ. ನಿಮ್ಮೆಲ್ಲರಿಗೆ ನಾನು ಏನು? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮೆಲ್ಲರಿಗೆ ನಾನು ಹೊಸ ವರ್ಷದಲ್ಲ, ಜೀವಮಾನದ ಎಲ್ಲಾ ದಿನಗಳು ನಿಮಗೆ ಶುಭವಾಗಲಿ, ಮೇಲಾಗಲಿ, ಸುಖವಾಗಲಿ, ಕ್ಷೇಮವಾಗಿರಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಜೋರಾಗಿ ಹೇಳ್ರಿ, ಕೇಳಬೇಕಿಲ್ಲ ಎಲ್ಲರೂ. ಎಷ್ಟು ಲಕ್ಷ ಜನರಿದ್ದಾರೆ ಮನೆಯಲ್ಲಿ. ಮತ್ತೊಂದ್ಸರಿ ಹೇಳ್ತೀರ ಹಲ್ಲೆಲೂಯಾ, ಆಮೆನ್, ಶಾಲೋಮ್, ಶಾಲೋಮ್. ಜೀವಮಾನದ ಎಲ್ಲಾ ದಿನಗಳು ಶುಭವಾಗಲಿ ಎಂಬುದಾಗಿ ಹಾರೈಸ್ತಾ ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ಪ್ರತಿದಿನ ನೆರವೇರಲಿ ಎಂಬುದಾಗಿ ಹಾರೈಸ್ತಾ ಕಣ್ಣ ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಎಷ್ಟು ಆಸಕ್ತಿಯಿಂದ, ಹೌದು, ಜೀವಮಾನದ ಎಲ್ಲಾ ದಿನಗಳು ಸುಖದಿಂದ ಕ್ಷೇಮದಿಂದ ಇರೋದೇ ಹೊರತು ಮತ್ತು ಯಾವ ಕೆಟ್ಟ ಕೆಲಸಗಳಲ್ಲಿ ಅವನಿಗೆ ಸುಖ ಇಲ್ಲ ಎಂಬುದಾಗಿ, ಯಾವ ಮೇಲಿಲ್ಲ ಎಂಬುದಾಗಿ ಕರ್ತನೆ ಸೊಲೊಮೋನ ಜ್ಞಾನಿ ಹೇಳಿರ್ತಕ್ಕಂಥ ಅದ್ಭುತವಾದಂಥ ಕರ್ತನೆ ಈ ವಾಕ್ಯವು ಪ್ರತಿ ಮಾನವನಲ್ಲಿ ಕರ್ತನೆ ನೆರವೇರಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಕರ್ತನೆ, ನಮ್ಮ ದೇಶದಲ್ಲಿ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಮನುಷ್ಯನು ಒಳ್ಳೆಯದು ಮಾಡುವುದರಲ್ಲಿ ಹೊರತು ಮತ್ತು ಯಾವುದರಲ್ಲಿ ಅವನಿಗೆ ಸುಖ ಇಲ್ಲ ಅನ್ನೋತಕ್ಕಂಥ ಸತ್ಯವು ಕರ್ತನೆ ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 1-14 ಅದ್ಭುತವಾಗಿ ನೋಡಿದ ಕರ್ತನೆ. ಅದಕ್ಕಾಗಿ ಅವನ ವರ್ಷ, ಬರುವ ವರ್ಷ, ಈ ಹೊಸ ವರ್ಷದಲ್ಲಿ ಮಾತ್ರ ಅಲ್ಲ, ಜೀವಮಾನದ ಎಲ್ಲಾ ದಿನಗಳು ಅವನು ಸುಖದಿಂದ, ಹರ್ಷದಿಂದ, ಒಳ್ಳೆಯದು ಮಾಡುವುದರಲ್ಲಿ ಹೊರತು ಮತ್ತು ಯಾವುದರಲ್ಲಿ ಸುಖ ಇಲ್ಲ ಎಂಬುದಾಗಿ ಹೇಳ್ತಾ, ಅಷ್ಟೇ ಅಲ್ಲದೆ ಇನ್ನು ಮುಂದೆ ದೇವರ ವಾಕ್ಯಕ್ಕೆ ಭಯಭಕ್ತಿಯೊಳಗೆ ನಡೆಯೋದೇ ದೇವರ ಚಿತ್ತ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಕೊನೆಗೆ ನೋಡ್ತಾ ಇದ್ದೇವೆ, ಇಷ್ಟೆಲ್ಲವನ್ನು ನಾನು ತಿಳಿಸಿದ ಕೂಡಲೇ ಕೊನೆಗೆ ಕಂಡಿದ್ದೇನೆಂದ್ರೆ, ಆದ್ರೆ ಗಾಡ್ ಡಸ್ ಇಟ್ ದಟ್ ಮ್ಯಾನ್ ಶುಡ್ ಫಿಯರ್ ಬಿಫೋರ್ ಹಿಮ್. ಮನುಷ್ಯನು ದೇವರಿಗೆ ಭಯಭಕ್ತಿಯಿಂದ ನಡ್ಕೊಳ್ಳಬೇಕು. ಕೆಟ್ಟದು, ದ್ರೋಹ, ಅಪರಾಧಗಳು, ವಂಚನೆಗಳು, ಮೋಸಗಳು, ಪಾಪ ಮಾಡೋದ್ರಲ್ಲಿ ಭಯಭಕ್ತಿಯಿಂದಿದ್ದು ಅಲ್ಲಿಂದ ಹೊರಬಂದು ನೀತಿ, ಪ್ರಾಮಾಣಿಕವಾದದ್ದು, ಒಳ್ಳೆಯದು, ಕ್ಷಮೆ, ಕರುಣೆ, ದಯೆ, ಪ್ರೀತಿ, ವಾತ್ಸಲ್ಯ ಎಲ್ಲರ ಜೊತೆಲಿ ಸಹೋದರ ಭಾವನದಿಂದ ಬದುಕತಕ್ಕಂಥ ಸ್ವಭಾವ ನಮ್ಮೆಲ್ಲರಿಗೆ ಉಂಟಾಗಲಿ ಎಂಬುದಾಗಿ ಹಾರಿಸ್ತಾ ಕರ್ತನೆ, ಈ ವರ್ಷವಲ್ಲ, ಜೀವಮಾನದ ಎಲ್ಲಾ ದಿನಗಳು ನಮ್ಮ ದೇಶದಲ್ಲಿ ಪ್ರೀತಿ, ಎಲ್ಲರ ಒಳ್ಳೆ ಕಾರ್ಯಗಳು ನಮ್ಮ ದೇಶಕ್ಕೆ ಶುಭ ತರಲಿ, ಎಲ್ಲಾ ಮಾನವರಿಗೆ ಶುಭ ತರಲಿ ಎಂಬುದಾಗಿ ಹಾರಿಸ್ತಾ ಸುಖವೂ ಸಮೃದ್ಧಿಯು, ಅಭಿವೃದ್ಧಿಯೂ ಆರೋಗ್ಯವು, ರಕ್ಷಣೆಯೂ ನಿತ್ಯಜೀವು ಸದಾಕಾಲ ನನ್ನನ್ನು ಕೇಳುತ್ತಿರ್ತಂಥ ಎಲ್ಲಾ ನನ್ನ ಪ್ರಿಯ ಸಹೋದರಿಗೆ ಉಂಟಾಗಲಿ ಎಂಬುದಾಗಿ ಹಾರಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ. ನನ್ನ ಪ್ರಿಯ ಸಹೋದರೇ, ಈ ಹೊಸ ವರ್ಷದ ಸಂದೇಶ ಅದ್ಭುತವಾಗಿ ನಿಮ್ಮ ಗಮನಕ್ಕೆ ನಾನು ತಂದಿದ್ದೇನೆ. ಇದನ್ನು ಅನೇಕ ಜನರಿಗೆ ಶೇರ್ ಮಾಡ್ತೇನೆ. ಅವರ ಜೀವನದಲ್ಲಿ ಏನು ಬರಲಿ ಎಂಬುದಾಗಿ, ಸಂತೋಷ, ಹರ್ಷ ಬರಲಿ ಎಂಬುದಾಗಿ ಗಂಭೀರವಾಗಿ ಹೇಳ್ತೀರಾ ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಯಾರು ತಪ್ಪಿಸಬೇಡ್ರಿ ಈ ವಿಷಯದಲ್ಲಿ. ಯಾಕಂದರೆ ನಾವು ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡತಕ್ಕಂಥನಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ಸುಖ ಬರಲಿ ಎಂಬುದಾಗಿ. ಅದಕ್ಕಾಗಿ ನಾವು ಆ ವಚನವನ್ನು ಮತ್ತೊಂದು ಆವರ್ತಿ ನಿಮ್ಮ ಸಮ್ಮುಖದಲ್ಲಿ ನೆನಪು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕಂದರೆ ಮನುಷ್ಯನು ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದರಿಂದ ಹೊರತು ಮತ್ತು ಯಾವುದರಿಂದ ಸುಖ, ಶಾಂತಿ, ಸಮಾಧಾನ ಅವನ ಜೀವನದಲ್ಲಿ ಇಲ್ಲ. ಅದಕ್ಕಾಗಿ ಒಳ್ಳೆಯದನ್ನೇ ಮಾಡ್ತಾ ಇರೋಣ. ಅದಕ್ಕೆ ನಮ್ಮ ಜನರು ಒಂದು ಏನೋ ಬರ್ತಾರೆ, ಒಂದು ಹಬ್ಬ ಬಂದಿರುವಾಗ ಟೇಕ್ ಸ್ವೀಟ್, ಟಾಕ್ ಸ್ವೀಟ್ ಅಂಡ್ ಬಿ ಸ್ವೀಟ್ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಇಲ್ಲ, ಇಂಗ್ಲೀಷಲ್ಲಿ ಭಾಳ ಚೆನ್ನಾಗಿದೆ. ನೀವು ಸಿಹಿಯನ್ನು ತೆಗೆದುಕೊಳ್ರಿ, ಸಿಹಿಯನ್ನು ಮಾತಾಡ್ರಿ, ಸಿಹಿಯಾಗಿ ಇರಿರಿ ಎಂಬುದಾಗಿ ಹೇಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು. ಜೀವಮಾನದ ಎಲ್ಲಾ ದಿನಗಳು ಹರ್ಷ, ಸುಖ, ಶಾಂತಿ, ಸಮಾಧಾನದಿಂದ ಇರಲಿ ಎಂಬುದಾಗಿ ಹಾರೈಸ್ತಾ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾನೆ. ಗಾಡ್ ಬ್ಲೆಸ್ ಯು.